ಕೃತಿಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತ ಚಂದ್ರದೇವ ಈ ಪುರುಷಾರ್ಥ ಸಿದ್ಧಿಯೋಪಾಯವೆಂಬ ಹೆಸರಿನ ಚರಣಾನುಯೋಗ ಪ್ರಾಧಾನ್ಯ ಗ್ರಂಥವನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೆಯುತ್ತಾ ಕಾರ್ಯ ಪೂರ್ಣವಾಗುವ ಮೊದಲೇ ಪಂಡಿಟ್ಟೋಡರ ಮಲ್ಲರ ವಿಧಿವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಪೂರ್ಣಗೊಳಿಸಿ ದೌಲತರಾಮ್ ಕಾಸ್ರಿವಾಲ್ ಅವರ ಗ್ರಂಥ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ನಡೀತಾ ಇದೆ. 127ನೇ ಶ್ಲೋಕ ಇದೆ. ಬಹಿರಂಗಾದಪಿ ಸಂಗಾತ್ ಯಸ್ಮಾತ್ ಪ್ರಭವತ್ಯ ಸಂಯಮೋ ನುಚಿತಃ ಪರಿವರ್ಜಯೇತ್ ಅಶೇಷಂ ತಮ ಚಿತ್ತಂ ವಾ ಸಚಿತ್ತಂ ವಾ. ಬಾಹ್ಯ ಪರಿಗ್ರಹದ ತ್ಯಾಗದ ಕ್ರಮ ಹೇಳುತ್ತಾರೆ. ವ ಮತ್ತು ತಮ್ ಆ ಬಾಹ್ಯ ಪರಿಗ್ರಹಗಳನ್ನು ಅಚಿತ್ತಂ ಬೇಕಾದರೆ ಅದು ಅಚೇತನವಿರಲಿ, ವ ಅಥವಾ ಸಚಿತ್ತಂ ಸಚೇತನವಿರಲಿ, ಅಶೇಷಂ ಸಂಪೂರ್ಣ ರೂಪದಿಂದ ಪರಿವರ್ಜಯೇತ್ ಬಿಟ್ಟುಕೊಡಬೇಕಾಗುವುದು. ಯಸ್ಮಾತ್ ಏಕೆಂದರೆ ಬಹಿರಂಗಾತ್ ಬಹಿರಂಗ ಸಂಗಾತ್ ಅಪಿ ಪರಿಗ್ರಹದಿಂದ ಕೂಡ ಅನುಚಿತ ಅಯೋಗ್ಯ ಅಥವಾ ನಿಂದ್ಯವಾದ ಅಸಂಯಮ ಪ್ರಭವತಿ ಅಸಂಯಮವಾಗುತ್ತದೆ. ಇನ್ನೊಂದ್ಸಲ ವಾ ಮತ್ತು ಆ ಬಾಹ್ಯ ಪರಿಗ್ರಹಗಳನ್ನು ಬೇಕಾದರೆ ಅದು ಅಚೇತನವಿರಲಿ ಅಥವಾ ಸಚೇತನವಿರಲಿ ಸಂಪೂರ್ಣ ರೂಪದಿಂದ ಬಿಟ್ಟುಕೊಡಬೇಕಾಗುವುದು. ಏಕೆಂದರೆ ಬಹಿರಂಗ ಪರಿಗ್ರಹದಿಂದ ಕೂಡ ಅಯೋಗ್ಯ ಅಥವಾ ನಿಂದ್ಯವಾದ ಅಸಂಯಮವಾಗುತ್ತದೆ. ಬಾಹ್ಯ ಪರಿಗ್ರಹದೇನು ಮಹಿಮೆ ಇಲ್ಲ ಅಂಥೇಳಿ ಹೇಳಿ ಬಂದಿರುವಂಥ ಆಚಾರ್ಯ ದೇವರ ಈಗ ಬಾಹ್ಯ ಪರಿಗ್ರಹವನ್ನು ಕೂಡ ಬಿಡಬೇಕಾಗ್ತಿದೆ ಅಂಥೇಳಿ ಹೇಳಿದರು. ಯಾಕೆ ಅಂತಂದ್ರೆ ಅದರಿಂದ ನಿಂದ್ಯವಾದಂಥ ಅಸಂಯಮ ಭಾವ ಆಗ್ತಿದೆ. ಇಲ್ಲಿ ಹಾಗಂದ್ರೆ ಪರಿಗ್ರಹದ ಪರಿಭಾಷೆ ಏನಾಯಿತು? ಸಂಯಮದೊಳಗ ದೋಷ ಬರ್ತಿದೆ ಅಂದರೆ ಅಥವಾ ಅಸಂಯಮ ಭಾವ ಆಗ್ತಿದೆ ಅಂದರೆ ಅಸಂಯಮ ಭಾವಕ್ಕೆ ಆಧಾರ ಯಾವುದಿದೆಯೋ ಅದು ಪರಿಗ್ರಹ. ಸಂಯಮ ಅಂದ್ರೆ ಏನು? ಹಾಗಾದ್ರೆ ಸಂಯಮ ಅಂದ್ರೆ ಜ್ಞಾನದರ್ಶನ ಸ್ವಭಾವಿಯಾದಂಥ ಅರೂಪಿ ಚೈತನ್ಯಮಯ ಆತ್ಮ ಜ್ಞಾನದರ್ಶನ ಸ್ವಭಾವ ರೂಪದಿಂದ ಯಾವುದೇ ಪ್ರಕಾರದ ಬಾಧೆ ಇಲ್ಲದನ ಪರಿಣಮನ ಮಾಡುವುದರ ಹೆಸರು ಸಂಯಮ ಇದೆ. ಸಂಯಮದ ಪರಿಭಾಷೆ ತ್ಯಾಗ ಗ್ರಹಣದೊಳಗೆ ಇಲ್ಲ. ಸಂಯಮದ ಪರಿಭಾಷೆ ಇಂದ್ರಿಯಗಳ ಕಡೆಗೆ ಮತ್ತು ಬಾಹ್ಯ ದಶಪ್ರಾಣಗಳ ಕಡೆಗೆ. ಅಲ್ಲಿ ಇಂದ್ರಿಯ ಸಂಯಮ ಮತ್ತು ಪ್ರಾಣಿ ಸಂಯಮ ಅಂಥೇಳಿ ಏನು 2 ವಿಧ ಹೇಳಿದರು. ಅದರಲ್ಲಿ ನಿಜವಾಗಿ ಪ್ರಾಣಿ ಸಂಯಮ ಕೂಡ ತನ್ನ ಚೈತನ್ಯ ಪ್ರಾಣದ ಘಾತ ಆಗದೆ ಇರುವ ಹಾಗೆ ಜೀವದ ಪರಿಣಮನ ಆಗುವುದರ ಹೆಸರು ಪ್ರಾಣಿ ಸಂಯಮ ಇದೆ. ಮತ್ತು ಇಂದ್ರಿಯ ಸಂಯಮ ಅರ್ಥಾತ್ ಇಂದ್ರಿಯಗಳ ಕಡೆಗೆ ಉಪಯೋಗ ಪತನ ಆಗದೆ ಇರುವ ರೂಪದಿಂದ ಜೀವದ ಪರಿಣಮನ ಏನಿದೆಯೋ ಅದರ ಹೆಸರ ಇಂದ್ರಿಯ ಸಂಯಮ. ಬಾಹ್ಯ ಪ್ರಾಣದೊಳಗೆ ಇಂದ್ರಿಯ ಪ್ರಾಣನೂ ಬರ್ತಿದ್ದೇವೆ. ಹಾಗಾದ್ರೆ ಅಲ್ಲಿ 2 ವಿಧ ಹೇಳಿದ್ರಲ್ಲ, ಅಲ್ಲಿ ಸ್ಪಷ್ಟ ಏನಾಗ್ತಿದೆ ಅಂತಂದ್ರೆ ಇಂದ್ರಿಯ ಸಂಯಮ ಅಂತಂದ್ರೆ ಬಾಹ್ಯ ಪ್ರಾಣಗಳದ್ದ,
ಬಾಹ್ಯ ಪ್ರಾಣಗಳ ಕಡೆಗೆ ಚೈತನ್ಯ ಹೋಗಿ ಚೈತನ್ಯದ ಘಾತ ಆಗೋದು ಅಥವಾ ಚೈತನ್ಯದೊಳಗೆ ಕ್ಷತಿ ಬರೋದು. ಬಾಹ್ಯ ಅರ್ಥಾತ್ ಇಂದ್ರಿಯಗಳ ಕಡೆಗೆ ಚೈತನ್ಯದ ಉಪಯೋಗದ ಪರಿಣಮನವಾಗುವುದರ ಹೆಸರ ಅಸಂಯಮ ಇದೆ. ಮತ್ತು ಪ್ರಾಣಿ ಸಂಯಮ ಏನು ಹೇಳಿದ್ರು ಅದರಲ್ಲಿ ಸ್ಪಷ್ಟ ಇದೆ, ಚೈತನ್ಯ ಪ್ರಾಣದ ಘಾತ. ಚೈತನ್ಯ ಪ್ರಾಣದ ಘಾತ ಆಗದೇ ಇರುವುದೇನಿದೆ ಅದು ಪ್ರಾಣಿ ಸಂಯಮ ಇದೆ. ಅನ್ಯ ಚೇತನ ಅಚೇತನ ಪದಾರ್ಥಗಳದ್ದಂತೂ ಸಂಬಂಧನ ಬರುವುದಿಲ್ಲರಿ. ಆದರೆ ಕಥನಕ್ಕೆ ಅನ್ಯ ಪದಾರ್ಥದ ಅಪೇಕ್ಷೆ ಅವಶ್ಯವಾಗಿ ಇದೆ. ಅದರ ಸಲುವಾಗಿ ಇಲ್ಲಿ ಚೇತನ ಇರಲಿ ಅಚೇತನ ಇರಲಿ, ಅಂತರಂಗ ಪರಿಗ್ರಹ ಇರಲಿ ಬಹಿರಂಗ ಪರಿಗ್ರಹ ಇರಲಿ, ಎಲ್ಲವನ್ನೂ ಬಿಡಬೇಕಾಗುವುದಂತ ಹೇಳ್ತಾರೆ. ಯಾವುದರ ಸಲುವಾಗಿ? ಕಲಂಕಿತ ಆಗ್ತಿದೆ, ನಿಂದ್ಯ ಆಗ್ತಿದೆ. ಏನ? ಜೀವದ ಸಂಯಮಮಯ ಪರಿಣತಿ. ಅರೆ ಆತ್ಮ ಕಲ್ಯಾಣದ ಅಭಿಲಾಷೆ ಇರುವಂಥ ಜೀವ ಆತ್ಮ ಕಲ್ಯಾಣದ ಮಾರ್ಗದೊಳಗ ಪ್ರತಿ ಸಮಯ ತನ್ನ ಚೈತನ್ಯ ಸಾಮರ್ಥ್ಯದ ವಿನಿಯೋಗ ಆಗಬೇಕು ಅನ್ನುವ ಯಾವ ಉದ್ದೇಶವಂತ ಜೀವ ಇದ್ದಾನೋ ಆತ ನಿರಂತರ ಸಾವಧಾನ ಇರುವುದು ಎಲ್ಲಿ? ತನ್ನ ಚೈತನ್ಯ 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 ಪರಿಣಮನ ಏನಿದೆಯೋ ಅದು ಆ ಚೈತನ್ಯದಿಂದ ಪತನ ಹೊಂದಿ ಭಲೆ ವ್ಯವಹಾರ ರೂಪದಿಂದ ಚೈತನ್ಯ ಪರಿಣತಿ ಅನ್ನಿಸಿಕೊಳ್ಳುವ ರೂಪ ಇರಲಿ, ಅಥವಾ ನಿಶ್ಚಯ ರೂಪದಿಂದ ಅಚೇತನ ಪರಿಣತಿ ಅನ್ನಿಸಿಕೊಳ್ಳುವ ರೂಪದಿಂದ ಇರಲಿ. ವ್ಯವಹಾರದಿಂದ ಚೈತನ್ಯ ಪರಿಣತಿ ಯಾವುದಕ್ಕಂತಾರೆ? ದೇವಶಾಸ್ತ್ರ ಗುರು ಶುದ್ಧ ಸ್ವಭಾವದ ಮಹಿಮೆ, ಸಪ್ತ ತತ್ವಗಳ ಸ್ವರೂಪದ ಕುರಿತು ಸೂಕ್ಷ್ಮ ಚಿಂತನಾದಿ ಏನು ಅದವು ಅವು ಅಚೇತನ ಪರಿಣಾಮ ಅಲ್ಲ, ಆದ್ರೆ ವ್ಯವಹಾರದಿಂದ ಚೇತನ ಪರಿಣಾಮ. ಒಂದು ಸ್ವಲ್ಪ ನಾವು ಅನೇಕ ವರ್ಷಗಳಿಂದ ಆಗಮದ ಶಬ್ದಗಳ ಸಂಯೋಗ ಪಡೆದಿದ್ದೇವೆ. ಹೀಗಾಗಿ ಆ ಶಬ್ದದ ಆಂತರ್ಯದೊಳಗೆ ಇರುವಂಥ ಪ್ರಯೋಜನಭೂತ ಸತ್ವ ಅರ್ಥಾತ್ ಭಾವವನ್ನು ಗ್ರಹಣ ಮಾಡುವಂಥ ಪುರುಷಾರ್ಥ ನಿಶ್ಚಿಂತ ನಿರ್ದ್ವಂದ್ವನಾಗಿ ಕುಳಿತಿರೋ ವೇಳೆದೊಳಗ ಮಾಡಬೇಕು. ಏನು ಹೇಳಿತು? ಬಾಹ್ಯ ಅಚೇತನ ಅಥವಾ ಚೇತನ ಎರಡೂ ಪ್ರಕಾರದ ಪರಿಗ್ರಹ ಏನಿದೆ. ಅರೆ ಪರಿಗ್ರಹ ಅಂತಂದ್ರೆ ಏನಿದೆ? ಚೈತನ್ಯ ತನ್ನ ನಿಜ ಸ್ವಭಾವದ ಅನುಸರಣೆ ಮಾಡಿ ಪರಿಣಮನ ಮಾಡುವ ಒಂದೇ ಒಂದು ಕಾರ್ಯವನ್ನು ಬಿಟ್ಟು ಆ ನಿಜ ಸ್ವಭಾವಕ್ಕೆ ಅನುಕೂಲ ಅಥವಾ ನಿಮಿತ್ತವಿರುವಂಥ ದೇವಶಾಸ್ತ್ರ ಗುರು ಸಪ್ತತತ್ವ ನಿಜ ಶುದ್ಧಾತ್ಮನ ಕುರಿತು ಸೂಕ್ಷ್ಮ ಚಿಂತನ ಮಂಥನದಲ್ಲಿ ಇರೋದ ಇದ ವ್ಯವಹಾರದಿಂದ ಚೇತನ ಪರಿಗ್ರಹ ಇದೆ ಜೀವಕ್ಕ. ಮತ್ತೊಂದು ಸಲ ಶಬ್ದದ ಪ್ರಯೋಗ ಮಾಡೋಣ, ಶಬ್ದದ ಆಂತರ್ಯದಲ್ಲಿರುವ ಭಾವ ತಿಳ್ಕೊಳ್ಳೋಣ. ದ್ರವ್ಯಾನುಯೋಗ ಸೂಕ್ಷ್ಮ ಇದೆ, ಕರಣಾನುಯೋಗ ಸೂಕ್ಷ್ಮ ಇದೆ. ಪ್ರಥಮಾನುಯೋಗ ಸುಲಭವಾಗಿ ತಿಳಿತಿದೆಯೋ ಅಥವಾ ಚರಣಾನುಯೋಗ ಸಹಜವಾಗಿ ದೃಷ್ಟಿಗೋಚರ ಆಗ್ತಿದೆ. ಇವೇನು ಶಬ್ದ ಹೇಳಿತು, ಈ ಶಬ್ದಗಳ ಹಿಂದ ನಿಜವಾಗಿ ಸುಲಭ ಪ್ರತಿಯೊಂದು ಅನುಯೋಗಿದೆ, ನಿಜವಾಗಿ ಸ್ಪಷ್ಟ ಪ್ರತಿಯೊಂದು ಅನುಯೋಗಿ ಇದೆ.
ನಿಜವಾಗಿ ಸೂಕ್ಷ್ಮ ಪ್ರತಿಯೊಂದು ಅನುಯೋಗ ಇದು ರೀ. ಸೂಕ್ಷ್ಮ ಯಾಕಿದೆ ಅಂತಂದ್ರೆ ಅರೇ ಒಂದು ಸಮಯದ ಪರಿಣಾಮದ ಮಾತನ್ನ ಯಾವ ಕರ್ಣಾನುಯೋಗದಲ್ಲಿ ನಿರೂಪಿಸಲಾಗಿದೆಯೋ ಅದನ್ನು ಶಬ್ದದಿಂದ ತಿಳಿಯೋದರ ಅಲ್ಲಿ ಪ್ರಯೋಜನ ಇಲ್ಲ. ಆದ್ರೆ ತನ್ನ ಪರಿಣಾಮ ಸಮಯಕ್ಕೇನ ಬದಲಾವಣೆ ಆಗ್ತವೆಯೋ, ಪರಿಣಮಿತ ಆಗ್ತವೆಯೋ, ಅಥವಾ ದ್ರವ್ಯ ಆ ಸೂಕ್ಷ್ಮ ಕಾಲವರ್ತಿ ಪರಿಣಾಮದ ಜೊತೆಗೆ ಯಾವ ಅಭೇದ ರೂಪದಿಂದ ಪರಿಣಮನ ಮಾಡ್ತಿದೆ ಅನ್ನುವ ಕಥನ ಇದೆಯೋ, ದ್ರವ್ಯ ಸೂಕ್ಷ್ಮ ಕಾಲ ಇರುವಂಥ ಪರ್ಯಾಯ ರೂಪದಿಂದ ನಿರಂತರ ಪರಿಣಮನ ಮಾಡ್ತಿದೆ ಅಂಥೇಳಿ ಹೇಳುವುದ, ಅದರೊಳಗೆ ಭೇದ ವಿಜ್ಞಾನ ಮಾಡುವುದಿದೆ. ಯಾವುದರೊಳಗ? ದ್ರವ್ಯ ಸೂಕ್ಷ್ಮ ಕಾಲವರ್ತಿ ಪರ್ಯಾಯ ರೂಪದಿಂದ ಪರಿಣಮನ ಮಾಡ್ತಿದೆ ಅನ್ನುವ ಯಾವ ಕಥನ ಇದೆ, ಆ ಕಥನದ ಪ್ರಯೋಜನ ಅವು ಎರಡರಲ್ಲೇ ಭೇದ ಮಾಡುತ್ತಿದೆ ಅಂಥೇಳಿ ಕರ್ಣಾನುಯೋಗ ಸೂಕ್ಷ್ಮ, ದ್ರವ್ಯಾರ್ಥಿಕನಯ, ಪರ್ಯಾಯಾರ್ಥಿಕನಯ, ವ್ಯವಹಾರನಯ, ನಿಶ್ಚಯನಯ ಅಂಥೇಳಿ ಹೇಳಿರುವುದರ ಹಿಂದೆ ಎಲ್ಲ ತಾತ್ಪರ್ಯ ಇದುವೇ ಇದೆ. ಯಾವುದ? ದ್ರವ್ಯ ಸೂಕ್ಷ್ಮ ಕಾಲವರ್ತಿ ಪರ್ಯಾಯದ ಜೊತೆಗೆ ಪರ್ಯಾಯ ರೂಪದಿಂದ ಪರಿಣಮನ ಮಾಡ್ತಿದೆ. ದ್ರವ್ಯ ಪರಿಣಮನ ಮಾಡ್ತಿದೆ ಅಂಥೇಳಿ ಹೇಳೋದ ವಾಸ್ತವದಲ್ಲಿ ಸತ್ಯ ಇದೆ ರೀ, ಆದ್ರೆ ದ್ರವ್ಯ ಪರಿಣಮನ ಮಾಡೋದನ್ನೇ ಇಲ್ಲ. ದ್ರವ್ಯ ಪರಿಣಮನ ಮಾಡಿ ಜ್ಞಾನದರ್ಶನ ಸ್ವಭಾವಿ ಇದ್ದದ್ದ ದ್ರವ್ಯದೊಳಗ ಪರಿಣಮನದ ಕಾರಣದಿಂದ ಏನಾಗ್ತಿದೆ ಹೇಳಿ, ಪರಿಣಮನ ಮಾಡ್ತಿದೆ ಅಂಥೇಳಿ ಹೇಳಬೇಕಾದ್ರೆ ಜ್ಞಾನದರ್ಶನ ಸ್ವಭಾವಿ ಇರುವಂಥ ದ್ರವ್ಯ ಪರಿಣಮನ ಮಾಡ್ತಿದೆ ಅಂಥೇಳಿ ಹೇಳಬೇಕಾದ್ರೆ ಆ ಜ್ಞಾನದರ್ಶನ ಸ್ವಭಾವ ಬಿಟ್ಟು ಹೋಗ್ತಿದೆನಾ ಒಂದು ಸ್ಥೂಲ ಮಾತು. ಅದರೊಳಗೆ ಏನಾದರೂ ಕಮ್ಮಿ ಅಧಿಕತನ ಬರ್ತಿದೆನಾ ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮ ಮಾತು. ಅದರೊಳಗೆ ಯಥಾರ್ಥತೆಯ ಅಯಥಾರ್ಥತೆಗಳ ಸ್ಪರ್ಶ ಆಗ್ತಿದೆನಾ? ಜ್ಞಾನದರ್ಶನ ರೂಪದಿಂದ ದ್ರವ್ಯ ಪರಿಣಮನ ಮಾಡ್ತಿದೆಯೋ ಅಥವಾ ಜ್ಞಾನದರ್ಶನ ರೂಪದಿಂದ ದ್ರವ್ಯ ಸ್ಥಿರ ಇದೆ? ಅರೆ ಜಿನಾಗಮದೊಳಗ ಯಾವಾಗ ದ್ರವ್ಯದ ಧ್ರುವತೆಯನ್ನ, ದ್ರವ್ಯದ ದ್ರವ್ಯತ್ವವನ್ನ ಎರಡು ಪ್ರಕಾರದಿಂದ ತಿಳಿದುಕೊಳ್ಳುವುದಿದೆಯೋ, ಯಾವಾಗ ಯಾವುದರ ಮುಖ್ಯತೆ ಇದೆಯೋ ಆ ಸಮಯದೊಳಗ ಇನ್ನೊಂದ ಗಮನ ಆಗ್ತಿದೆ, ಸರ್ವಥಾ ಗಮನ ಆಗ್ತಿದೆ. ದ್ರವ್ಯ ಪರಿಣಮನ ಮಾಡ್ತಿದೆ ಏನೆಲ್ಲ ಮಾಡ್ತಿದೆ. ದ್ರವ್ಯದೊಳಗೆ ಯಾವ ಪರಿಣಮನ ಆಗ್ತಿದೆ? ಯಾವ ಪರಿಣಮನ ಆಗುವುದೇ ಇಲ್ಲ. ಚೈತನ್ಯ ಇದ್ದದ್ದು ಜಡ ಆಗುವುದಿಲ್ಲ, ಸ್ಥೂಲ ಮಾತ. ಅದರೊಳಗೆ ಅಶುದ್ಧತೆ ಶುದ್ಧತೆಯ ಪ್ರಶ್ನೆನೇ ಇಲ್ಲ, ನ್ಯೂನಾಧಿಕತೆಯ ಪ್ರಶ್ನೆನೇ ಇಲ್ಲ. ಹಾಗಾದ್ರೆ ದ್ರವ್ಯ ಪರಿಣಮನ ಹೇಗೆ ಮಾಡ್ತಿದೆ? ದ್ರವ್ಯ ಪರಿಣಮನ ಹೇಗೆ ಮಾಡ್ತಿದೆ? ಆ ದ್ರವ್ಯದ ಸತ್ತಾದ ಮೂಲಕ ಪರ್ಯಾಯ ರೂಪದ ಪರಿಣಮನ ಆಗ್ತಿದೆ. ದ್ರವ್ಯದ ಸತ್ತಾದ ಮೂಲಕ ಅರ್ಥಾತ್ ಚೈತನ್ಯ ಸ್ವಭಾವದ ಉಲ್ಲಂಘನೆ ಮಾಡಿದ್ದನ ಜೀವದ್ರವ್ಯದ ಪರ್ಯಾಯಗಳ, ಇನ್ನೊಂದ್ಸಲ ಸತ್ತಾದ ಮೂಲಕ ಅನ್ನುವ ಶಬ್ದದ ತಾತ್ಪರ್ಯ ಏನ? ಚೈತನ್ಯ ಸ್ವಭಾವದ ಉಲ್ಲಂಘನೆ ಮಾಡದ್ದನ ಜೀವದ ಪರ್ಯಾಯಗಳ ವಿಕೃತ ಆಗ್ತವೆ. ಚೈತನ್ಯ ಸತ್ತಾದ ಮೂಲಕ ಅರ್ಥಾತ್ ಜ್ಞಾನದರ್ಶನ ಸ್ವಭಾವದ ಉಲ್ಲಂಘನೆ ಮಾಡದ್ದನ
ಜೀವದ್ರವ್ಯದ ಪರ್ಯಾಯಗಳ ವಿಕಾರ ರೂಪದಿಂದ ಪರಿಣಾಮ ಮಾಡ್ತವೆ. ಯಾವುದು ವಿಕಾರ ರೂಪ ಆಗಿದೆ ಅದ ಜ್ಞಾನ ದರ್ಶನ ಅದರೊಳಗಿದೆ ಏನಿಲ್ರಿ? ಇಲ್ಲ. ಹಾಗಾದ್ರೆ ಅದು ವಿಕಾರ ರೂಪ ಹೇಗಾಯ್ತು? ಇದ್ಯಾಕಾಗಲಿಲ್ಲ ವಿಕಾರ ರೂಪ? ಯಾವ ಜೀವದ್ರವ್ಯದ ಪರ್ಯಾಯ ಅವಸ್ಥೆ ವಿಕಾರ ರೂಪ ಆಗಿದೆಯೋ ಆ ವಿಕಾರ ರೂಪ ಆಗುವುದರ ಹಿಂದ ಚೈತನ್ಯ ಸ್ವಭಾವದ ಉಲ್ಲಂಘನೆ ಮಾಡದೇ ಇರುವುದೇ ಇದೆ. ನಿರ್ವಿಕಾರ ಆಗುವುದಕ್ಕೆ ಕಾರಣ ಕೂಡ ಚೈತನ್ಯ ಸ್ವಭಾವದ ಉಲ್ಲಂಘನೆ ಮಾಡದೆ ಇರುವ ಸ್ವಭಾವವೇ ಇದೆ ಪರ್ಯಾಯದ. ವಿಕಾರ ರೂಪ ಆಗುವುದಕ್ಕೆ ಕೂಡ ಕಾರಣ ಚೈತನ್ಯ ಇಲ್ಲದಿದ್ರೆ ವಿಕಾರ ಆಗೋದನೇ ಇಲ್ಲ. ಚೈತನ್ಯದ ಆಶ್ರಯ ಇಲ್ಲದ, ಚೈತನ್ಯದ ಜ್ಞಾನ ಶ್ರದ್ಧೆ ಇಲ್ಲದ ನಿರ್ವಿಕಾರತೆ ಬರೋದನೇ ಇಲ್ಲ. ಎಲ್ಲ ಇರೋದನ್ನು ನನ್ನಲ್ಲಿನ. ಹಾಗಾದರೆ ಅಚೇತನ ಪರಿಗ್ರಹ ಯಾವುದು? ಮತ್ತು ವ್ಯವಹಾರದಿಂದ ಚೈತನ್ಯ ಪರಿಗ್ರಹ ಯಾವುದು? ಇಲ್ಲಿ ಚೇತನ ಇರಲಿ ಅಚೇತನ ಇರಲಿ ಅಂಥೇಳಿ ಹೇಳಿದ್ದಾರೆ. ಆಮೇಲೆ ಅಂತರಂಗ ಇರಲಿ ಬಹಿರಂಗ ಇರಲಿ ಅದನ್ನು ಹೇಳಿದ್ದಾರೆ. ಹಾಗಾದರೆ ಯಾವುದೇ ಚೇತನ ಇದೆ ವ್ಯವಹಾರದಿಂದ ಅದು ಅಂತರಂಗ ಪರಿಗ್ರಹ ಇದೆ. ಯಾವುದ ಅಚೇತನ ಇದೆ ಅದು ಬಹಿರಂಗ ಪರಿಗ್ರಹ ಇದೆ. ಹಾಗಾದರೆ ಇನ್ನು ಸಪ್ತತತ್ವ ವೀತರಾಗದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರ ತ್ರಿಕಾಲಿ ನ್ಯಾಯಕ ಸ್ವಭಾವಿ ನಿಜ ತತ್ವ ಇವುಗಳ ಅಭ್ಯಾಸ ಚಿಂತನ ಮಂಥನದಲ್ಲಿ ತೊಡಗಿರುವಂಥ ಯಾವ ಜೀವದ ಜ್ಞಾನದ ಪರಿಣಮನ ಇದೆಯೋ ಅದು ಅಂತರಂಗ ಪರಿಗ್ರಹ ಇದೆ. ಅಂತರಂಗ ಪರಿಗ್ರಹ ಇದೆ. ಅಂತರಂಗ ಪರಿಗ್ರಹದ ಆಧಾರದಿಂದ ನಿಷ್ಪರಿಗ್ರಹ ಆಗಬಹುದೇನ? ಇಲ್ಲ ರೀ. ಅಂತರಂಗ ಪರಿಗ್ರಹದ ಆಧಾರದಿಂದ ನಿಷ್ಪರಿಗ್ರಹಿ ಆಗೋ ಸಾಧ್ಯ ಇಲ್ಲ. ಇನ್ನು ಬಹಿರಂಗ ಪರಿಗ್ರಹ ಅಥವಾ ಅಚೇತನ ಪರಿಗ್ರಹ ಯಾವುದಿದೆ? ಮನಸ್ಸಿನ ಮೂಲಕ ತತ್ವದ ಚಿಂತನೆ ಮಾಡೋದು, ಕಾಯದ ಮೂಲಕ ಧರ್ಮದ ಆಚರಣೆ ಮಾಡೋದು, ಅದರೊಳಗೆ ತನ್ನತನದ ಅನುಭೂತಿ ಇರೋದು. ಇದು ಅಚೇತನ ಪರಿಗ್ರಹ. ಬಹಿರಂಗ ಪರಿಗ್ರಹ ಇದೆ. ದೇಹದ ಮೂಲಕ ಧರ್ಮದ ಆಚರಣೆ ಮಾಡೋದು, ಅದರೊಳಗೆ ತನ್ನತನದ ಅನುಭವ ಇರೋದು. ಏನಿದೆ ಈ ಮಾತುಗಳ ಯಾವಾಗ ನಮ್ಮ ಜ್ಞಾನಕ್ಕೆ ಸ್ಪಷ್ಟ ಆಗ್ತಾವೆಯೋ ಆವಾಗ ನಮ್ಮ ಜ್ಞಾನ ಧರ್ಮ ಅಧರ್ಮ, ಕರ್ತವ್ಯ ಅಕರ್ತವ್ಯ, ಉಪಾದೇಯ ಹೇಯ, ಸಾರ್ಥಕತೆ ನಿರರ್ಥಕತೆ ಇವುಗಳನ್ನೆಲ್ಲ ತಿಳಿದು ಪರಿಣಮನ ಮಾಡೋದು ಸಾಧ್ಯ ಇದೆ. ಅನ್ಯಥಾ ಇಲ್ರಿ. ಅರೆ ಅಧ್ಯಾತ್ಮ ಸಂದೇಶದೊಳಗೆ ಬರ್ತಿದೆ, ಧರ್ಮ ಅದರ ಸುಲಭ ಪ್ರಾಪ್ತ ಇಲ್ಲ. ಧರ್ಮ ಸುಲಭ ಪ್ರಾಪ್ತ ಇಲ್ಲ. ಪರದ ಯಾವುದೋ ಕ್ರಿಯಾ ವಿಶೇಷದಿಂದ ಪ್ರಾಪ್ತ ಆಗುವ ಹಾಗೆಯೇ ಅದರ ಸ್ವರೂಪ ಇಲ್ಲ. ಪರದ ಕ್ರಿಯಾ ವಿಶೇಷ ಯಾವುದು? ದೀಕ್ಷಾ ತಗೊಳ್ಳೋದು. ಪರದ ಕ್ರಿಯಾ ವಿಶೇಷ ಯಾವುದು? ಧನವನ್ನ ದಾನದಲ್ಲಿ ತೊಡಗಿಸುವುದು. ಅರೆ ನಿಷೇಧ ಮಾಡ್ತಾ ಇಲ್ಲ, ಧರ್ಮದ ಸ್ವರೂಪ ತಿಳ್ಕೊಳ್ಳೋದಿದೆ ರೀ. ದೀಕ್ಷಾ ತಗೊಳ್ಳುವುದರದ ನಿಷೇಧ ಇಲ್ಲ, ಧನವನ್ನ ದಾನದಲ್ಲಿ ತೊಡಗಿಸುವುದರದ ನಿಷೇಧ ಇಲ್ಲ. ಭಾಷ್ಯದಿಂದ ಬರೀ ಹೇಳ್ಕೊಳ್ಳುವಂಥ
ಆಚರಣೆದ್ದು ಕೂಡ ನಿಷೇಧ ಇಲ್ರಿ. ನೋಡ್ರಿ, ಮನುಷ್ಯನಿಗೆ ಮತ್ತು ತಿರಿಯಂಚಿಕ್ಕ ವ್ಯತ್ಯಾಸ ಇದೇನಿಲ್ರಿ? ಆಚರಣೆಯ ಮೂಲಕ್ಕಿದೆಯೋ ಮತ್ತೆ ಯಾವುದರ ಮೂಲಕ್ಕಿದೆ? ಆಚರಣೆಯ ಮೂಲಕ್ಕಿದೆ. ಅಬ್ರಹ್ಮದ ಸೇವನೆ ತಿರಿಯಂಚದ್ದ ಪ್ರಗಟ ರೂಪದಿಂದ, ಅಬ್ರಹ್ಮದ ಸೇವನೆ ಮನುಷ್ಯಂದ ಗುಪ್ತ ರೂಪದಿಂದ ಇದೆ. ಇದರಿಂದ ಮನುಷ್ಯ ತಿರಿಯಂಚ ಇದರದ ಭೇದ ಐತೇನಿಲ್ರಿ? ಈಗ ತಿನ್ನುವ ಕಾರ್ಯದ ಕೂಡ ಅದೇ ಪ್ರಕಾರ ಅದರಲ್ಲೇ ಇದರಲ್ಲೇ ಭೇದ ಇದೆ ರೀ. ಇದನ್ನು ದೃಷ್ಟಾಂತ ರೂಪದಿಂದ ತಗೊಳ್ಳೋದಿದೆ. ದಾರ್ಷ್ಟಾಂತ ಏನಿದೆ? ಹಾಗಾದ್ರೆ ದಾರ್ಷ್ಟಾಂತ ಏನಿದೆ? ಸಾಮಾನ್ಯ ಜನರಿಗಿಂತ ದಿನನಿತ್ಯವೂ ಮಂದಿರಕ್ಕೆ ಹೋಗುವಂಥ ಸಾಮಾನ್ಯ ಜನರಿಗಿಂತ ದಿನನಿತ್ಯವೂ ಶ್ರುತದ ಸಂಸ್ಪರ್ಶ ಮಾಡುವಂಥ ಜೀವರುಗಳ ಆಚರಣೆಯಲ್ಲಿ ಬದಲಾವಣೆ ಬೇಕು ಅಥವಾ ಬೇಡ್ರಿ? ವ್ಯತ್ಯಾಸ ಬೇಕು ಅಥವಾ ಬೇಡ್ರಿ? ಅಜೈನರ ಹಾಗೆ ಅಂತ ಹೇಳಿ ಹೇಳಲಿಲ್ಲ ನಾನು. ವಸನ್ನ ಅಜೈನರ ಹಾಗೆ ಅಂತ ಹೇಳಿ ಹೇಳಲಿಲ್ಲ. ಆದ್ರ ಯಾರ ದಿನನಿತ್ಯವೂ ಜಿನಮಂದಿರಕ್ಕೆ ಹೋಗ್ತಾರೋ ಅದೆಷ್ಟೋ ಜನರು ಸ್ವಾಭಾವಿಕವಾಗಿ ಅವರನ್ನ ಮಂದಿರಕ್ಕೆ ಹೊರಟಿದಾರಂತ. ಇನ್ನು ದಿನನಿತ್ಯವೂ ಯಾರು ಈ ತ್ರಿಲೋಕ ಪೂಜ್ಯ ವಾಣಿಯ ಸಂಸ್ಪರ್ಶ ಮಾಡ್ತಾರೋ ಅವರ ಆಚಾರ ವಿಚಾರದೊಳಗ ಮತ್ತು ಹೋಗದೇ ಇರುವಂಥವ್ರ ಆಚಾರ ವಿಚಾರದೊಳಗ ಬದಲಾವಣೆ ಸ್ಪಷ್ಟ ರೂಪದಿಂದ ಇರಬೇಕು ಅಥವಾ ಬೇಡ್ರಿ? ಅರೆ ಹೋಗ್ತಾರೆ, ಇದ ಬದಲಾವಣೆ ಇಲ್ಲ. ಅವ್ರು ಹೋಗುದಿಲ್ಲ, ಇವ್ರು ಹೋಗ್ತಾರೋ. ಇಷ್ಟು ಸಾಕೇನ್ರಿ? ಸರಿ. ಅದೇ ಪ್ರಕಾರ ಇಲ್ಲಿ ತತ್ವದ ಅಭ್ಯಾಸ ಅನೇಕ ವರ್ಷಗಳಿಂದ ಮಾಡ್ತಾ ಇರುವಂಥ ಜೀವದ ಅಂತರ್ಯದ ವಿಚಾರ ಮತ್ತು ಬಹಿರಂಗದ ಆಚರಣೆಯೊಳಗ ತನಗೆ ಸಮಾಧಾನಕರವಾದಂಥ ಪ್ರವೃತ್ತಿ ಬದಲಾವಣೆ ಸ್ಥೂಲ ಕಾಲದ ನಂತರವೇ ತಿಳಿದು ಬರಬೇಕು. ಸಮಯದಲ್ಲಿ ಸ್ಥೂಲ ಕಾಲದ ಬದಲಾವಣೆ ಯಾವಾಗ ತಿಳಿದು ಬರೋದ? ಸಮಯಕ್ಕೆ ಆದರನ್ನ ತಿಳಿದು ಬರೋದಲ್ಲ. ಮಗು ಈಗ ನವಜಾತ ಈಗೇನು ಜನ್ಮ ಪಡೆದದ್ದು ಮಗು ಇದೆ, 1 ವರ್ಷ ಕಳೆದ ನಂತರ ಅದರಲ್ಲೇ ಬದಲಾವಣೆ ಸ್ಥೂಲ ರೂಪದಿಂದ ಕಂಡು ಬರ್ತಿದೆಯೋ ಅಥವಾ ಇಲ್ರಿ? ಹಾಗಾದ್ರೆ ಅದು 1 ವರ್ಷ ಕಳೆದ ಮೇಲೆ ಆಯ್ತಂದ್ರೆ ಸಮಯಕ್ಕೆ ಆಯ್ತ್ರಿ. ಸರಿ. ಅದೇ ಪ್ರಕಾರ ಯಾವಾಗ ಅರೆ ನಿನ್ನೆ ಮಂದಿರಕ್ಕೆ ಹೋಗಿ ಬಂದಿರುವಂಥ ಕರ್ತವ್ಯದೊಳಗ ಯಾವ ವಿಶೇಷತೆ ಆಯಿತು ಅದಕ್ಕಿಂತ ವಿಶೇಷತೆ ಇವತ್ತು ಮಂದಿರಕ್ಕೆ ಹೋಗಿ ಬಂದ ಮೇಲೆ ಆಗಲಿಕ್ಕೆ ಬೇಕು. ನನ್ನ ವಿಚಾರದೊಳಗೆ, ವಸ್ತುಗಳ ಅವಲೋಕನೆಯೊಳಗೆ, ಭಿನ್ನ ವಸ್ತುವಿನ ಜೊತೆಗೆ ಅನಾದಿ ಸಂಸ್ಕಾರದಿಂದ ಇದ್ದಿರುವ ಏಕತೆಯೊಳಗೆ ವ್ಯತ್ಯಾಸ ಬರಲಿಕ್ಕೆ ಬೇಕು. ಭಿನ್ನ ವಸ್ತುವಿನೊಳಗ ಅನಾದಿ ಕಾಲದಿಂದ ಏಕತ್ವ ಇದೆ. ಅದರೊಳಗಿನ ವ್ಯತ್ಯಾಸ ನಿನ್ನೆಗಿಂತ ಇವತ್ತು ಕಡಿಮೆ ಆಗಬೇಕು ಅಥವಾ ಬೇಡ? ಆದ್ರೆ ಒಂದು ದಿವಸ ನಾವು ಇವು ಎಲ್ಲವುಗಳ ಮಮತೆಯಿಂದ ರಹಿತಾಗಿ ಜೈನೇಶ್ವರಿ ದೀಕ್ಷೆಯನ್ನು ಅಂಗೀಕಾರ ಮಾಡೋದು ಸಾಧ್ಯ ಇದೆ. ಇದ್ದಕ್ಕಿದ್ದ ಹಾಗೆ ಆಗೋದು ಸಾಧ್ಯ ಅಲ್ರೇ. ಅರೆ ಜೀವನದೊಳಗ ಪ್ರಥಮಾನುಯೋಗದಲ್ಲಿ ಅನೇಕಾನೇಕ ಕಥೆಗಳು ಬರ್ತವೆ. ಆದ್ರೆ ಇಲ್ಲಿ ಒಂದು ಉಪದೇಶ ಕೇಳ್ತಾ ಇದ್ದ ಹಾಗೆ ಈ ಪ್ರಕಾರ ಪರಿವರ್ತನೆ ಆಯಿತು. ಆದದ್ದು ಹೇಳಿದಾರ್ರೆ. ಆದ್ರೆ ಭವಾಂತರದಲ್ಲಿ ಆ ಪ್ರಕಾರದ ಸಂಸ್ಕಾರ, ಆ ಪ್ರಕಾರದ ಒಳಗೆ ಸ್ವಲ್ಪ ಸ್ವಲ್ಪನ ಕಾರ್ಯ ಆಗ್ತಾ ಇರ್ತಾರೆ. ಅದ ಬೇಕು, ಬದಲಾವಣೆ ಬೇಕ್ರೆ. ಬದಲಾವಣೆ ಅರ್ಥಾತ್ ಅದರ ಆ ಅನ್ನುವಿಕೆಯೊಳಗ ಅಂತರಂಗದ ಪವಿತ್ರತೆ ವೃದ್ಧಿ ಆಗಬೇಕು. ಎಲ್ಲ ಕೃತಕ್ಕಾಗಿದೆ, ನಮ್ದ್ರೆ ಕೃತಕ್ಕಾಗಿದೆ, ರೂಢಿವಶ ಆಗಿದೆ ರೀ. ರೂಢಿಯಾಗಿ ಬಿಟ್ಟಿದೆ. ಮಂದಿರದೊಳಗೆ ಹೋದ ನಂತರ ಯಾವ್ದು ಆಗ್ಬೇಕಂತೆಲ್ಲ ತಾನಾಗೆ ಮಂತ್ರದ ಉಚ್ಚಾರಣೆ ಆಗ್ತಿದೆ, ಕ್ರಿಯಾ ವಿಶೇಷ ಆಗ್ತಿದೆ, ಶರೀರದ ಕಾರ್ಯ ವಿಶೇಷ ಆಗ್ತಿದೆ. ಪದ್ಮಾಸನ ಅಥವಾ ಪಂಚಾಂಗ ನಮಸ್ಕಾರ
ಅಕ್ಷತೆಯ ಡಬ್ಬಿ ತೆಗೆಯೋದ, ಅಕ್ಷತೆಯನ್ನ ಅರ್ಘ್ಯದ ಸೂತ್ರ ಹೇಳಿ ಆ ಪದ್ಯ ಹೇಳಿ ಅಲ್ಲೇ ಸಮರ್ಪಣೆ ಮಾಡೋದ, ಇವೆಲ್ಲ ರೂಢಿವಶಾತ್ ಅಂದ್ರೆ ಮನಸ್ಸೆಲ್ಲರೇ ಹೊರಗಿರ್ತಿದೆ ಇದಲ್ಲ, ಸ್ಪಷ್ಟ ಇರ್ಲಿಕ್ಕಿಲ್ಲ. ಅದರ ಚಿತ್ತ ಅಲ್ಲಿ ಎಷ್ಟು ತೊಡಗಿದೆ ಅಥವಾ ಕಾರ್ಯ ಸ್ವಯಮೇ ಯಾಂತ್ರಿಕ ಆಗ್ತಾ ಇದೆ. ಮಂದಿರದೊಳಗೆ ಹೋದ ನಂತರ ಕೈ ಮುಗಿಯೋದ, ಮಸ್ತಕ ಬಾಗೋದ, ಪಂಚಾಂಗ ನಮಸ್ಕಾರ ಅಥವಾ ಸಾಷ್ಟಾಂಗ ನಮಸ್ಕಾರ ಏನಿದೆಯೋ ಅದು, ಅದರ ಸಲುವಾಗಿ ಏನಾದರೂ ಭಾವದ ನಿಮಿತ್ತ ಇದೆಯೋ ಅಥವಾ ಯಾಂತ್ರಿಕವಾಗಿ ಅದು ತಾನಾಗೆ ಆಗತ್ತಿದ್ದೀರಿ. ಹಾಗಾದ್ರೆ ಇವೆಲ್ಲ ಪರಿಗ್ರಹನ ಅದಾವ. ಚೇತನ ಪರಿಗ್ರಹ, ಅಚೇತನ ಪರಿಗ್ರಹ ಅದೇನ ತಾನಾಗೆ ಆಗ್ತಿದೆಯೋ ಅದರೊಳಗ ಅಬುದ್ಧಿಪೂರ್ವಕರೇ ಆಗೋಗುತ್ತೆ. ನಾನೆಂಬ ಅನುಭೂತಿ ಇದೆ. ಉಪಯೋಗ ಪ್ರಗಟ ರೂಪದಿಂದ ಮನೆ ಕಡೆ, ಪೇಟೆ ಕಡೆ, ಅಂಗಡಿ ಕಡೆ ಹೋಗಿರ್ದಿದ್ರೂ ಕೂಡ ಅದು ಯಾವುದು ನಡೆದಿದೆಯಲ್ಲ ತಾನಾಗೆ ಶರೀರದ ವಚನದ ಏನೇನು ಕಾರ್ಯ ನಡೆದಿದೆಯಲ್ಲ ಭಿನ್ನ ದ್ರವ್ಯದ ಆ ಕಾರ್ಯದ ಜೊತೆಗೆ ಅಬುದ್ಧಿಪೂರ್ವಕ ಯಾಕಾಗಲ್ತು ಆ ಪ್ರಕಾರದೊಳಗೆ ತಾನೆಂಬ ಅನುಭೂತಿ, ಆ ಕಾರ್ಯದೊಳಗೆ ನಾನೆನ್ನುವ ಅನುಭೂತಿ ಇದೆಯಲ್ಲ ಅದು ಪರಿಗ್ರಹ ಇದೆ. ಅದೇ ಇಷ್ಟ ಸೂಕ್ಷ್ಮೋ ಭಗವದ್ ಧರ್ಮ ಅಂಥೇಳಿ ಹೇಳಿರುವ ಅಮೃತಚಂದ್ರ ಆಚಾರ್ಯ ದೇವರ ಒಂದೊಂದು ಶ್ಲೋಕ ಅಥವಾ ಒಂದೊಂದು ಶಬ್ದದಲ್ಲಿ ಯಾವ ಸೂಕ್ಷ್ಮತೆ ಇದೆ ಅದನ್ನು ತಿಳಿದುಕೊಳ್ಳುವ ತೀವ್ರ ಪುರುಷಾರ್ಥ ಮಾಡೋದು. ಶ್ವಾಸೋಚ್ಛ್ವಾಸಮೇ ಜಿನಭಜೋ ವ್ರಥಾ ಶ್ವಾಸಮತ ಖೋಯ್ ನಾ ಜಾನೇ ಇಸ ಶ್ವಾಸಕೋ ಫಿರ ಆನಾ ಹೋಯನ ಹೋಯ್ ಅಂಥೇಳಿ ಏನು ಹೇಳಿದರು. ಅದೇ ಪ್ರಕಾರ ಇಲ್ಲಿ ಶ್ಲೋಕದಲ್ಲಿ ಇರುವಂಥ ಅರ್ಥವನ್ನು ಸೂಕ್ಷ್ಮ ಜ್ಞಾನದ ಮೂಲಕ ಹಿಡ್ಕೊಳ್ಳೋದು. ಯಾಕ ಅವರೇ ಸೂಚನೆ ಕೊಟ್ಟಿದಾರಲ್ಲ, ಏನ ಸೂಕ್ಷ್ಮೋ ಭಗವತ್. ಈಗ ನಾ ಜಾನೇಶು ಶ್ವಾಸಕ್ಕೂ ಅಂಥೇಳಿ ಏನು ಹೇಳ್ತಲ್ಲ, ಅದಕ್ಕೆ ಇಲ್ಲಿ ಹೊಂದಾಣಿಕೆ ಮಾಡೋದ ಮುಂದಿನ ರವಿವಾರ ನಮ್ಮ ಜೀವನದೊಳಗೆ ಬರ್ತಿದೆಯೋ ಅಥವಾ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಈ ಅಮೃತ ಚಂದ್ರಾಚಾರ್ಯ ದೇವರು ಯಾವ ಅಚೇತನ ಪರಿಗ್ರಹ ಹೇಳಿದರು, ಯಾವ ಚೇತನ ಪರಿಗ್ರಹ ಹೇಳಿದರು, ತಾವು ಎಲ್ಲಿ ಅದರು, ಯಾವುದನ್ನು ಅವ್ರು ನೋಡ್ತಾ ಇದ್ದರು, ನಾವೇನೇನು ಇಟ್ಕೊಂಡಿದೀವೋ ಅದನ್ನು ನೋಡಿ ಅವ್ರು ಬಿಡಂತ ಹೇಳ್ತಾ ಇದ್ದಾರೇನ? ಜಗತ್ತಿಗೆ ಬೋಧ ಮಾಡ್ತಾ ಇಲ್ಲ. ಅರೆ ತಾವು ಯಾವ ಅಚೇತನ ಪರಿಗ್ರಹ ಬಾಹ್ಯದೊಳಗಿದೆಯೋ, ಏನಿದೆ ಅಚೇತನ ಪರಿಗ್ರಹ ಅವರಿಗೆ? ಪದ್ಮಾಸನದಲ್ಲಿ ಅಥವಾ ಖಡ್ಗಾಸನದಲ್ಲಿ ಗಂಟೆಗಟ್ಟಲೆ ಅಥವಾ ದಿವಸಗಟ್ಟಲೆ ಮಂಡಿಸಿರುವ, ನಿಂತುಕೊಂಡಿರುವ ಯಾವ ಕಾರ್ಯ ಇದೆಯೋ ಆ ಕಾರ್ಯದೊಳಗ ಅಬುದ್ಧಿಪೂರ್ವಕ ಕೂಡ ನಾನು ಅಥವಾ ನನ್ನ ಕಾರ್ಯ ಅನ್ನೋದು ಅವರ ಜ್ಞಾನದೊಳಗೆ ಬಂತು ಅಂತಂದ್ರೆ ಅವರ ಸಂಯಮಕ್ಕೆ ಕಲಂಕಿದೆ. ಏನದಾರ ಅವರು ಜಗತ್ತಿನೊಳಗೆ ಯಾವ ರೂಪದಿಂದ ಕಾಣಿಸಿ ಬರ್ತಾ ಇದ್ದಾರೋ? ಸಂಯಮದ ಮೂರ್ತಿ ಅಂತ ಹೇಳಿ, ಸಂಯಮದ ಸಾಕಾರ ಮೂರ್ತಿ ಅದಾರ್ರಿ. ಯಾರ? ಅಮೃತ ಚಂದ್ರಾಚಾರ್ಯ ದೇವ ಮಾತ್ರ ಅಲ್ಲ, ಯಾರ ದಿಗಂಬರ ಅವಸ್ಥೆಯನ್ನು ಧಾರಣ ಮಾಡಿದಾರೋ ಅವರೆಲ್ಲರೂ. ಹೀಗಿರುವಳೆದೊಳಗ ನಾನು ಅಚೇತನ ಪರಿಗ್ರಹದಿಂದ ಯುಕ್ತ ಇದ್ದೇನೆ ಅನ್ನೋದು ಅವರು ಬುದ್ಧಿಯೊಳಗೆ ಬಂದಾಗನೇ ಹೇಳಿರ್ಬೇಕ್ರಲ್ಲ. ನಾನು ಅಂತರಂಗ ಪರಿಗ್ರಹ ಚೇತನ. ಅರೇ ತಮಗರಿವಿಲ್ಲದೆ ಅರ್ಹಂತನ ಭಕ್ತಿಯೊಳಗೆ ಒಂದಾಗಿ ಹೋದರು. ಅಲ್ಲಿ ಶಬ್ದದೊಳಗಿನ ಮಾತಿಲ್ಲ, ಶಬ್ದದೊಳಗ ಅಬುದ್ಧಿಪೂರ್ವಕ ತನ್ನತನದ ಅನುಭೂತಿ ಆಯಿತು ಅಂತಂದ್ರೆ ಅದು ಅಚೇತನ ಪರಿಗ್ರಹ ರೀ. ಒಂದು ಸ್ವಲ್ಪ ಇದು ಇಷ್ಟೇ ವಿಷಯವನ್ನು ಇವತ್ತು ತಿಳ್ಕೊಳ್ಳೋದಿದೆ. ಯಾವ ಅರ್ಹತ್ ಭಕ್ತಿಯ ಮಾಡ್ತಾ ಇದ್ದಾರೆ ಅಥವಾ ಸಿದ್ಧ ಭಕ್ತಿ. ಅರೇ ಯಾವಾಗ ರಾತ್ರಿಯ ಕೊನೆಯ ಪ್ರಹರದೊಳಗ ಅಲ್ಪ ಸಮಯ ವಿಶ್ರಮಿಸ್ತಾರೋ,
ಎಚ್ಚೆತ್ತುಕೊಳ್ತಾ ಇದ್ದ ಹಾಗೆ ಸಿದ್ಧ ಭಕ್ತಿಗೆ ತೊಡಗುತ್ತಾರೋ ಆ ವೇಳೆದೊಳಗ ಆ ಸಿದ್ಧ ಭಕ್ತಿ ರೂಪದ ಯಾವ ಮನಸ್ಸಿನ ವಿಕಲ್ಪ ಅಥವಾ ಶಬ್ದಗಳ ನಡೆದಿದ್ದಾವೆಯೋ ಅದರೊಳಗ ಅಬುದ್ಧಿಪೂರ್ವಕ ಕೂಡ ಧನ್ಯತೆಯ ಅನುಭವ ಆಯಿತು ಅಂತಂದ್ರೆ ಅದು ಅಚೇತನ ಪರಿಗ್ರಹ ಒಂದು ಮಾತು. ಇನ್ನು ಆ ಭಕ್ತಿ ರಸ ಇದೆಯಲ್ಲ ಅದು ಸ್ವಂತದ್ದು ಇದೆ, ಸ್ವಂತದ್ದು ಭಕ್ತಿ ರಸ. ಭಕ್ತಿಯೊಳಗೇನು ರಸ ಭಾವ ಬರ್ತಾ ಇದೆಯಲ್ಲ, ಭಾವ ಭಾವ ಉತ್ಕೃಷ್ಟ ಭಾವ ಮಹಿಮೆಯ ಭಾವ ಏನು ಬರ್ತಾ ಇದೆ ಆ ಭಾವದೊಳಗೆ ಒಂದಾಗಿ ಹೋದ್ರು ಅಂತಂದ್ರೆ ಅದು ಚೇತನ ಪರಿಗ್ರಹ. ಅದಕ್ಕೆ ಅವರೇ ಹೇಳಿದ್ರು, ಅರೇ ಗ್ರಂಥ ಇದೆ ಚರಣಾನುಯೋಗ ಪ್ರಾಧಾನ್ಯ. ಚರಣಾನುಯೋಗ ಅರೇ ಯಾವ ಆಚರಣೆಯ ಮೂಲಕ ಇವ ಧರ್ಮಾತ್ಮ ಇದ್ದಾನೆ ಅಂಥೇಳಿ ಅಜ್ಞಾನಿ ಜನರು ಕೂಡ ತಿಳಿಯಬಹುದಾಗಿದೆಯೋ ಅದಕ್ಕಂತಾರೆ ಚರಣಾನುಯೋಗ. ಏನು ಹೇಳಿತು? ಯಾವ ಆಚರಣೆಯ ಬಲದಿಂದ ಈತ ಧರ್ಮಾತ್ಮ ಇದ್ದಾನೆ ಅಂಥೇಳಿ ಅಜ್ಞಾನಿ ಜನರು ಕೂಡ ಸಹಜವಾಗಿ ತಿಳಿಯಬಹುದು, ಅದಕ್ಕೆ ಚರಣಾನುಯೋಗ ಅಂತಾರೆ. ಅಂಥ ಚರಣಾನುಯೋಗ ಪ್ರಾಧಾನ್ಯ ಗ್ರಂಥದೊಳಗ ಆಚಾರ್ಯ ದೇವ ಹೇಳ್ತಾರೆ ಸೂಕ್ಷ್ಮ ಭಗವದ್ ಧರ್ಮ. ಇದ್ರದ್ದು ವಿಚಾರ ಮಾಡೋದ್ರೆ ಕರ್ಣಾನುಯೋಗದೊಳಗೆ ಹೇಳಿದ್ರ ಹೌದಲ್ಲ ಅನ್ಬಹುದಿತ್ತು. ಆದ್ರೆ ಚರಣಾನುಯೋಗ ಯಾವುದು? ಅತ್ಯಂತ ಅಜ್ಞಾನಿಗೆ ಕೂಡ ತಿಳಿದು ಬರ್ತಿದೆ ಈತ ಧರ್ಮಾತ್ಮ ಅಂಥೇಳಿ ಆಚರಣೆಯ ಮೂಲಕ. ಅಂಥ ಚರಣಾನುಯೋಗ ಪ್ರಧಾನ ಕೃತಿಯೊಳಗ ಆಚಾರ್ಯ ದೇವು ಎಚ್ಚರಿಕೆ ನೀಡಿದ್ದಾರೆ. ನೀ ಇಷ್ಟು ಮಾಡಿ ಧರ್ಮ ತಂದುಬೇಡಪ್ಪ, ಅಂಥದ್ದು ಯಾರಲ್ಲಾದರೂ ನೋಡಿ ಅವನನ್ನು ಧರ್ಮಾತ್ಮ ಅಂಥೇಳಿ ನಂಬಿ ಬಿಡಬೇಡ ಅಂಥೇಳಿನ. ಅದೇ ಅಮೃತ ಚಂದ್ರಾಚಾರ್ಯ ದೇವ ಸಮಯ ಸಾರದ ಕೊನೆಗೆ, ಪಂಚಾಸ್ತಿಕಾಯದ ಕೊನೆಗೆ, ಪ್ರವಚನ ಸಾರದ ಕೊನೆಗೆ ಏನು ಹೇಳಿದರು? ಈ ಟೀಕೆಯನ್ನ ಅಮೃತ ಚಂದ್ರ ಆಚಾರ್ಯ ಬರೆದಿದ್ದಾರಂಥೇಳಿ ಮೋಹದೊಳಗೆ ನರ್ತಿಸಬೇಡ್ರಿ. ಜನರಿಗೆ ಹೇಳ್ತಾರೆ ಮೋಹದೊಳಗೆ ನರ್ತಿಸಬೇಡ್ರಿ. ಅಮೃತ ಚಂದ್ರಾಚಾರ್ಯ ಬರೀಲೇ ಇಲ್ಲ. ಯಾಕ? ಸೂಕ್ಷ್ಮ ಭಗವದ್ ಧರ್ಮ. ಅಮೃತ ಚಂದ್ರಾಚಾರ್ಯ ಬರೀಲೇ ಇಲ್ಲ. ಅರೇ ನೋಡ್ರಿ, ಅನೇಕ ಕಾಲದವರೆಗೆ ಅಥವಾ ದೀರ್ಘ ಕಾಲದವರೆಗೆ ಯಾವ ಬರೆಯುವ ಕಾರ್ಯ, ನಾನಂತೂ ಸ್ವಂತೇನಿಲ್ಲ, ಅಲ್ಲೇದ ಇಲ್ಲಿ ಬರೆಯೋದಿದೆ, ಆ ಭಾಷೆಯೊಳಗಿಂದ ಈ ಭಾಷೆಯೊಳಗೆ ಬರೆಯೋದಿದೆ. ಅಲ್ಲಿ ಕೂಡ ಇತ್ತಿತ್ತಲಾಗಿ ನನಗೆ ಬಹಳಷ್ಟು ಅನ್ನಿಸ್ತಾ ಇದೆ, ಅರೆ ನಾನೆಲ್ಲಿ ಬರೀತಾ ಇದ್ದೆ. ಇದು ಸ್ಪಷ್ಟ ಎಲ್ರಿಗೂ ತಿಳಿದು ಬರುವಂಥ ವಿಷಯ ಇದೆ. ಅಮೃತ ಚಂದ್ರಾಚಾರ್ಯ ದೇವರು ಹೇಳಿರುವ ಸತ್ಯ ಮಾತೇನಿದೆ ಅದು ಎಲ್ರಿಗೂ ತಿಳಿದು ಬರುವ ಹಾಗೆ ಇದೆ. ಅದರ ಕರ್ತೃತ್ವದ ಅಭಿಮಾನ ಕ್ರಮದಿಂದ ಹೊರಟು ಹೋದ ಮೇಲೆ ತಿಳಿಯುತ್ತಿದೆ. ನಾನೆಲ್ಲಿ ಬರಿತಾ ಇದ್ದೇನೆ? ಅರೇ ಇನ್ನೇನು ಹೇಳೋದ? ತಾವು ವಿಶ್ವಾಸ ಮಾಡ್ತೀರಿ, ಮಾಡಬೇಕು ಅನ್ನೋದೇನು ಅಲ್ಲಿ ಪ್ರಶ್ನೆ ಇಲ್ಲ. ಆದ್ರೆ ಒಂದೇ ಪೇಜದ ಮೇಲೆ ಒಂದೇ ಪೆನ್ನಿನಿಂದ ಬರುವ ವೇಳೆದೊಳಗ ಅಕ್ಷರ ಹಾಗೆ ಹೀಗಾಗುವ ಮಾತಲ್ಲ. ಒಂದು ಸ್ಪ್ರೆಡ್ ಆಗ್ತಿದೆ, ಒಂದು ಆಗುವುದಿಲ್ಲ. ಹೇಗಾಗ್ತಿದೆ ಅದ? ಒಂದು ಸುಂದರ ಆಗ್ತಿದೆ ಅಕ್ಷರ, ಎಷ್ಟು ರೇ ಜಿನವಾಣಿ ಇದೆ, ಇದು ಸುಂದರವಾಗಿ ಬರಿಬೇಕು ಅಂಥೇಳಿ ಒಂದೊಂದು ಸಲ ಅನ್ನಿಸ್ತು ಅಂತಂದ್ರೆ ಅವು ಆಗೋದೇ ಇಲ್ಲ. ಅಕ್ಷರ ಏನೇನರೇ ಆಗ್ತವೆ, ಏನೇನರೇ ಅಲ್ಲ. ಅರ್ಥಾತ್ ನನ್ನ ಇಚ್ಛೆಯ ಪ್ರಕಾರ ಸುಂದರ ಆಗೋದಿಲ್ಲ. ಆಮೇಲೆ ಒಮ್ಮೊಮ್ಮೆ ಏನು ಬೇಸರ ಬಂದಿರ್ತಿದೆ, ಯಾವುದೋ ಕಾರ್ಯದ ಒಂದು ಭಾರದಿಂದ ಸುಮ್ಮನೆ ಹೋಗಿ ಕೂಡೋದ, ಮತ್ತು ಅಕ್ಷರ ಸುಂದರ. ಇದು ಪ್ರತ್ಯಕ್ಷ ನನ್ನ ಜೀವನದೊಳಗೆ ಅತ್ಯಂತ ಸ್ಪಷ್ಟ ರೂಪದಿಂದ ನನಗೆ ತಿಳಿದು ಬರ್ತಾ ಇರುವಂಥ ವಿಷಯ. ಅಂದರೆ ಇದರಿಂದ ಸಿದ್ಧ ಏನಾಗ್ತಿದೆ? ಉದ್ಗಲದ ಕಾರ್ಯವನ್ನು ಚೈತನ್ಯ ಸ್ವರೂಪದ ಜೀವ ಜ್ಞಾನದರ್ಶನದಿಂದನೂ ಮಾಡೋ ಸಾಧ್ಯ ಇಲ್ಲ, ಇಚ್ಛೆಯಿಂದನೂ ಮಾಡೋ ಸಾಧ್ಯ ಇಲ್ಲ. ಏನು ಹೇಳ್ತು? ಜಡ ಪುದ್ಗಲದ ಕಾರ್ಯವನ್ನು ಜೀವ ತನ್ನ ಜ್ಞಾನದರ್ಶನ ಸ್ವಭಾವದ ಮೂಲಕನೂ ಮಾಡೋ ಸಾಧ್ಯ ಇಲ್ಲ,
ಇಚ್ಛೆಯ ಮೂಲಕನೂ ಮಾಡಲು ಸಾಧ್ಯ. ಇಚ್ಛೆ ನಿರರ್ಥಕ ಇದೆ, ಜ್ಞಾನ ದರ್ಶನದ ಸ್ವಭಾವನ ಅದಿಲ್ಲ. ಅನ್ಯದೊಳಗ ಜಡದೊಳಗ ಕಾರ್ಯ ಮಾಡುವಂಥದ್ದು ಜ್ಞಾನ ದರ್ಶನದ ಸ್ವಭಾವ ಏನಿದೆ? ಜಡದ ಕಾರ್ಯವನ್ನ ಜಡವನ್ನ ತಿಳಿಯೋದಿದೆ. ಇದು ಜ್ಞಾನ ದರ್ಶನದ ಸ್ವಭಾವ. ಇನ್ನು ಜ್ಞೇಯ ಅಂಥೇಳಿ ಎಲ್ಲಿ ಹೇಳ್ತಾರೋ ಅದು ತಿಳಿದು ಬರೋದು ಅದರ ಸ್ವಭಾವ ಇದೆ. ಶಬ್ದದೊಳಗನ ಪೂರ್ಣ ರೂಪದಿಂದ ಯಾವ ಭಾವ ಗ್ರಹಣ ಮಾಡಲು ಪ್ರಯೋಜನ ಇದೆಯೋ ಆ ಭಾವ ವ್ಯಕ್ತ ಆಗ್ತಾ ಇದೆ. ಜ್ಞೇಯ ಅಂಥೇಳಿ ಎಲ್ಲಿ ಹೇಳ್ತಾರೋ ಆ ವೇಳೆದೊಳಗೆ ಆ ಪದಾರ್ಥದ ಸ್ವರೂಪನೇ ಇದೆ. ಇನ್ನು ನನ್ನ ಜ್ಞಾನ ದರ್ಶನದ ಕಾರ್ಯ ಏನಿದೆ ಅಂಥೇಳಿ ಕೇಳಿದ್ರೆ ತಿಳಿಯೋದು ಮಾತ್ರ ಇದೆ. ಇಲ್ಲಿ ಜ್ಞಾನ ದರ್ಶನ ಸ್ವಭಾವ ಅಥವಾ ಕಾರ್ಯವನ್ನ ಹೇಳುವ ವೇಳೆದೊಳಗ ಯಾವುದು ಜಡ ಇದೆಯೋ, ಯಾವ ಜಡದ ಕಾರ್ಯ ಇದೆಯೋ ಅದನ್ನು ತಿಳಿಯೋದು ಮಾತ್ರ ಇದೆ. ಅರೆ ನಾನು ಮಾಡ್ತೇನೆ ಅನ್ನೋದ ಯಾವ ಕಾಲಕ್ಕೂ ಅಸತ್ಯ ಇದೆ ಅನ್ನೋದರ್ಧ ನಮಗೆ ಜನವಾಣಿಯ ದೀರ್ಘ ಅವಲಂಬನೆಯಿಂದ ಸ್ಪಷ್ಟ ಆಗುವುದು ಇದೆ. ದೀರ್ಘ ಅವಲಂಬನೆ ಬೇಕು. ಜಿನವಾಣಿಯ ಅವಲಂಬನೆ ಎಲ್ಲಿ ತಪ್ಪಿತೋ ಅಲ್ಲಿ ಕರ್ತೃತ್ವ ಬುದ್ಧಿ ತಲೆ ಎತ್ತಿತಾನೆ. ಜಿನವಾಣಿಯ ಅವಲಂಬನೆ ಎಲ್ಲಿ ಶಿಥಿಲ ಆಯಿತು ಅಲ್ಲಿ ಇಂದ್ರಿಯ ಜ್ಞಾನಕ್ಕೆ ಪ್ರಾಮುಖ್ಯತೆ ಬಂತನರೇ. ಜಿನವಾಣಿಯ ಅವಲಂಬನೆ ಎಲ್ಲಿ ಬಿಟ್ಟು ಹೋಯಿತೋ ಅಲ್ಲಿ ಜೀವ ನಿಜವಾಗಿ ಅನಂತ ಸಂಸಾರಿ ಇದ್ದದ್ದು ಸ್ಪಷ್ಟ ಆಗ್ತಿದೆ. ಅದಕ್ಕೆ ನೋಡ್ರಿ ಎಷ್ಟು ಅವಶ್ಯಕ ಇದೆ. ಮಾತು ಎರಡು ಅದಾವ್ರಿ. ಎರಡೇನದವು? ಅವಶ್ಯಕತೆಗಿಂತ ಅಧಿಕ ಸಂಗ್ರಹ ಮಾಡಿದ್ರೂ ಕೂಡ ಆ ಸಂಗ್ರಹದ ಭಾವ, ಅದರ ಕುರಿತು ಮಮತೆ ಏನಿದೆ ಅದರ ಫಲವನ್ನ ಈ ಜೀವ ಅನಿವಾರ್ಯವಾಗಿ ಭೋಗಿಸಬೇಕು. ಮತ್ತು ಅವಶ್ಯಕತೆ ಯಾವುದು ಇಲ್ಲವೋ ಅದು ಭೋಗದೊಳಗೆ ಬರೋದನ್ನ ಎಟ್ರಿ. ಇದು ಒಂದು ಮಾತು. ಎರಡನೇದ್ದ, ಒಂದು ಸಲ ಬಿಟ್ಟು ಹೋದ ನಂತರ ಪುನಃ ಅದರದ್ದೇನು ನಡೆದಿದೆ ಅಂಥೇಳಿ ನೋಡಲಿಕ್ಕೆ ಬರುವ ವ್ಯವಸ್ಥೆ ಇಲ್ಲ. ಅದಕ್ಕೆ ಎಷ್ಟು ಅವಶ್ಯಕ ಇದೆಯೋ ಅಷ್ಟು ಪರಿಗ್ರಹ ಇಟ್ಕೊಂಡು, ಎಷ್ಟು ಅವಶ್ಯಕ ಇದೆಯೋ ಅಷ್ಟು ಪ್ರವೃತ್ತಿ ಮಾಡಿ ಉಳಿದದ್ದೆಲ್ಲ ಆಗಮದ ಅವಲಂಬನೆಯೊಳಗೆ ಜೀವನ ಕಳಿಬೇಕು. ಇದು ದೊಡ್ಡ ಕಾರ್ಯ ಏನ್ರ ಆಯ್ತು ಅಂತಲ್ಲ, ಅದರ ದೊಡ್ಡ ಕಾರ್ಯಕ್ಕೆ ಆಧಾರ ಐತ್ರಿ. ಭೇದ ವಿಜ್ಞಾನ ರೂಪದ್ದ, ಸಂಸಾರದಿಂದ ನಿವೃತ್ತಿ ರೂಪದ್ದ ಸಾಧಕ ಅವಸ್ಥೆಯ ಅಂಗೀಕಾರ ಮಾಡುವ ಸಲುವಾಗಿ ಅವೆಲ್ಲ ದೊಡ್ಡ ಕಾರ್ಯ ಅದವ್ರಿಗೆ. ಭೇದ ವಿಜ್ಞಾನ ಆಗೋದಿದೆ ದೊಡ್ಡ ಕಾರ್ಯ ಇದೆ. ಸಾಧಕ ಅವಸ್ಥೆಯೊಳಗೆ ಬರೋದಿದೆ ದೊಡ್ಡ ಕಾರ್ಯ ಇದೆ. ಸಂಪೂರ್ಣ ಪರಪದಾರ್ಥಗಳಿಂದ ವಿಮುಖಾಗಿ ಸ್ವಭಾವದ ಸನ್ಮುಖ ಪ್ರವೃತ್ತಿ ಮಾಡೋದು ಇದು ಮಹತ್ ಕಾರ್ಯ ಇದೆ. ಆದ್ರೆ ಆ ಎಲ್ಲ ದೊಡ್ಡ ಅಥವಾ ಮಹಾನ್ ಕಾರ್ಯಗಳಿಗೆ ಇದು ಏನಿದೆ, ಇದ ಮೊದಲನೇದ್ದು ಏನಿದೆ ಕಾರಣ ಇದೆ ಅಥವಾ ಪೂರ್ವ ಭೂಮಿಕೆ ಇದೆ. ಏನ ಇನ್ನೊಂದು ಸಲ ಹೇಳ್ತೇನೆ. ಎಷ್ಟು ಅವಶ್ಯಕ ಇದೆ ಅಷ್ಟು ಸಂಗ್ರಹದೊಳಗ, ಎಷ್ಟು ಅನಿವಾರ್ಯ ಇದೆ ಅಷ್ಟು ಪ್ರವೃತ್ತಿ ಎಷ್ಟು ಮಾಡೋದ, ಯಾವ ಸಮಯಕ್ಕೆ ಅವಶ್ಯಕ ಇದೆಯಲ್ಲ ಅಷ್ಟೇ ಪ್ರವೃತ್ತಿ ಮಾಡೋದು. ತಮ್ಮ ಜೀವನ ಹೀಗೆ ಆಗಬೇಕ್ರಿ. ನಾಳೆಯ ಸಲುವಾಗಿ, ಮುಂದಿನ ವರ್ಷದ ಸಲುವಾಗಿ, ಯಾವಾಗ ಅನ್ನೋದು ಗೊತ್ತಿಲ್ಲ, ಸಂಗ್ರಹ ಬೇಕೆಂದ್ರೆ ಯಾವಾಗ ಅವಶ್ಯಕ ಇದೆಯೋ ಆವಾಗ ಅದರ ಪ್ರಾಪ್ತಿ. ಪುಣ್ಯಯೋಗಿ ಇತ್ತು ಅಂತಂದ್ರೆ ಆಗ್ತಿದೆ, ಇಲ್ಲ ಅಂತಂದ್ರೆ ಇಲ್ಲ. ಪರಮ ಶುದ್ಧ ನಮ್ಮ ಜೀವನ ನಿರಂತರ ಶುದ್ಧಿಯ ವೃದ್ಧಿಯಾಗಬೇಕು. ಅಂತರಂಗ ಪರಿಗ್ರಹ, ಬಹಿರಂಗ ಪರಿಗ್ರಹ ಅಮೃತ ಚಂದ್ರಾಚಾರ್ಯ ದೇವ ಅವರ ತಮ್ಮ ಅಪೇಕ್ಷಾದಿಂದ ಹೇಳಿದ್ರನು ಅದು ವಾಸ್ತವಿಕ ಅವರಿಗೆ ಸಾಧಕ ದಶೆಯೊಳಗ ಅದು ಅವರಿಗೆ ಜ್ಞಾನದೊಳಗ ಬಂದೇ ಬರ್ತಿದೆ. ಇದು ಸತ್ಯ ಇದ್ರನು ಈ ಕೃತಿಯ ಅವಲಂಬನೆ ಮಾಡಿ ಅಭ್ಯಾಸ ಮಾಡ್ತಾ ಇರುವಂಥ ಭಾಗ್ಯಶಾಲಿ ನಮ್ಮ ಜೀವನದೊಳಗೂ ಕೂಡ ಯಾವುದು ಬಾಹ್ಯ, ಯಾವುದು ಅಂತರಂಗ ಪರಿಗ್ರಹ ಇದಾವೆಯೋ ಅವು ನಿಜವಾಗಿ ಸ್ವಾಧ್ಯಾಯ ಪ್ರೇಮಿ ಅನ್ನಿಸಿಕೊಳ್ಳುವಂಥ ಒಂದು ಸಂಜ್ಞೆಗೆ ಕಲಂಕ ತರುವಂಥವು ಇರಬಾರ್ದು.
ಇಲ್ಲಿ ಅವರ ಸಂಯಮಕ್ಕೆ ಕಲಂಕ ಬರ್ತಿದೆ ಅಂತ ಹೇಳಿ ಹೇಳಿದರು. ಸಂಯಮದ ನಿಂದೆ ಆಗ್ತಿದೆ ಅಂತ ಹೇಳಿ ಹೇಳಿದ್ರು. ಯಾರು ಮಾಡ್ತಾರ್ರಿ ನಿಂದೆ? ಸಂಯಮದ ನಿಂದೆ ಯಾರು ಮಾಡ್ತಾರ? ಸರ್ವಜ್ಞ ಪ್ರಭು ಮಾಡವ್ರಿ. ಹೌದು ಅಥವಾ ಇಲ್ರಿ? ಆಚಾರ್ಯ ಭಗವಂತರ, ಮುನಿ ಭಗವಂತರ ಸಂಯಮದೊಳಗ ಏನಾದರೂ ನಿಂದೆ ಬರುವಂಥ, ಅಸಂಯಮ ಆಗುವಂಥ ಕಾರ್ಯ ಮಾಡಿದ್ರು ಅಂತಂದ್ರ ಅದರದ ನಿಂದೆ ಯಾರು ಮಾಡವ್ರ? ಸರ್ವಜ್ಞ ಪ್ರಭು ಮಾಡವ್ರ ಅಥವಾ ಇಲ್ರಿ? ಅರೆ ಆಚಾರ್ಯರಿಗೆ ಆಧಾರ, ಆಚಾರ್ಯರ ಸಾವಧಾನತೆಗೆ ಆದರ್ಶ ಯಾರಾದರೂ? ಸರ್ವಜ್ಞ ಪ್ರಭುನಾದಾರಲ್ಲ. ಹಾಗಾದ್ರೆ ನಮ್ಮ ಸಾವಧಾನತೆಗೆ ಆಧಾರ ಜಿನವಾಣಿ ಬೇಕು ಅಥವಾ ಬೇಡ್ರಿ? ನಮ್ಮ ಸಾವಧಾನತೆ, ನಿರಂತರ ಸಾವಧಾನ ಇರುವ ಸಲುವಾಗಿ ನಮಗ ಆಧಾರ, ಆಶ್ರಯ, ಭಯ ಯಾವುದರದ್ದು ಬೇಕು? ಜಿನವಾಣಿ. ದಿನನಿತ್ಯವೂ ಜಿನವಾಣಿಯ ಸಂಯೋಗ ಮಾಡ್ತೇನೆ ನಾನು. ಅದರ ಸಂಯೋಗದಿಂದ ನನ್ನಲ್ಲಿ ದಿನನಿತ್ಯವೂ ಉತ್ತರೋತ್ತರ ನಿರ್ಮಲತೆ, ಅರೆ ಅಂತರಂಗ ಬಹಿರಂಗ ಪರಿಗ್ರಹಗಳ ಕುರಿತು ನನಗೆ ಭಾರ ರೂಪದ ಅನುಭೂತಿ, ಅರೆ ಅದು ಅನಾವಶ್ಯಕ ಇದೆ ಅನ್ನುವ ಜ್ಞಾನ ನಮ್ಮಲ್ಲಿ ನಿರಂತರ ಬೆಳೀಬೇಕು. ಏನು ಹೇಳಿದ್ರು? ಬಾಹ್ಯ ಪರಿಗ್ರಹಗಳನ್ನು ಬೇಕಾದರೆ ಅದು ಅಚೇತನವಿರಲಿ ಅಥವಾ ಸಚೇತನವಿರಲಿ ಸಂಪೂರ್ಣ ರೂಪದಿಂದ ಬಿಟ್ಟು ಕೊಡಬೇಕಾಗುವುದು. ಏಕೆಂದರೆ ಬಹಿರಂಗ ಪರಿಗ್ರಹದಿಂದ ಕೂಡ ಇಲ್ಲಿ ಮುಖ್ಯ ರೂಪದಿಂದ ಬಹಿರಂಗ ಪರಿಗ್ರಹದ ಮಾತಿದೆ. ಯಾಕಂದ್ರೆ ಅಂತರಂಗದ ಪರಿಗ್ರಹದ ಮಾತಂತೂ 14 ಯಾವ ಭಾವವಿಶೇಷ ಅದವು, ವಿಕೃತಿ ಅದವು, ಅವುಗಳದ್ದಂತೂ ದೀರ್ಘ ಚರ್ಚೆ ಮಾಡಿದ್ದಾರೆ. ಆದರೆ ಈಗ ಬಾಹ್ಯ ಪರಿಗ್ರಹ ಕೂಡ ಸಂಪೂರ್ಣವಾಗಿ ಬಿಟ್ಟು ಕೊಡಬೇಕಾಗೋದು. ಮೊದಲೆಲ್ಲ ಹೇಳಿದ್ರು ಅಂತರಂಗದ ಮಮತೆನೇ ಪರಿಗ್ರಹ ಇದೆ. ಬಾಹ್ಯದೊಳಗೆ ಯಾವೊಂದು ವಸ್ತು ಇಲ್ದಿದ್ರೂ ಕೂಡ ಭಿಕ್ಷುಕನ ಹತ್ರ ಯಾವ ವಸ್ತುನೂ ಇರುವುದಿಲ್ಲ, ಆದರೂ ಕೂಡ ಅವ ನಿಷ್ಪರಿಗ್ರಹಿ ಅಲ್ಲ. ಮತ್ತು ಸಮೋಸರಣಾದಿಗಳಿಂದ ಇಂದ್ರ ನಿರ್ಮಿತ ತ್ರಿಲೋಕ ವಿಸ್ಮಯಕಾರಿ ಸಮವಸರಣದೊಳಗೆ ವಿರಾಜಮಾನ ಇರುವಂಥ ಅರ್ಹಂತರಿಗೆ ಆ ಸಮವಸರಣ ಪರಿಗ್ರಹ ಅಲ್ಲ. ಈ ರೂಪದಿಂದ ಬಾಹ್ಯ ಪರಿಗ್ರಹ ನಿಜವಾಗಿ ಪರಿಗ್ರಹ ಅಲ್ಲ. ಅಂತರಂಗ ಪರಿಗ್ರಹವೇ ಪರಿಗ್ರಹ ಇದೆ. ಅದನ್ನು ಬಿಟ್ಟಾಗನ ಜೀವ ಸುಖಿಯಾಗ್ತಾನೋ, ಅದರಿಂದನ ಜೀವ ಅಧರ್ಮಿ ಪಾಪಿ ಆಗ್ತಾ ಇದ್ದಾನೆ. ಇದನ್ನೆಲ್ಲ ದೀರ್ಘವಾಗಿ ಹೇಳಿದ ನಂತರ ಈಗ ಕೊನೆಗೆ ಹೇಳ್ತಾ ಇದ್ದಾರೆ, ಬಹಿರಂಗ ಪರಿಗ್ರಹ ಕೂಡ ಅದು ಚೇತನ ಇರಲಿ ಅಚೇತನ ಇರಲಿ ಸಂಪೂರ್ಣ ರೂಪದಿಂದ ಬಿಟ್ಟುಕೊಡೋದು ಅವಶ್ಯಕ ಇದೆ. ಯಾಕೆ ಬಹಿರಂಗ ಪರಿಗ್ರಹದಿಂದ ಕೂಡ ಅಯೋಗ್ಯ ಅಥವಾ ನಿಂದ್ಯವಾದ ಅಸಂಯಮವಾಗುತ್ತದೆ. ಹಾಗಾದ್ರೆ ಇಲ್ಲಿ ನಮ್ಮ ಜೀವನಕ್ಕೂ ಕೂಡ ಇದು ಯಾವುದೋ ಒಂದು ಅಪೇಕ್ಷಾದಿಂದ ಈ ಕಥನ ಅನ್ವಯಿಸಿದೇನೆಂದ್ರೆ ಏನ? ನಿಂದ್ಯವಾದಂಥ ಅಸಂಯಮಮಯ ಪ್ರವೃತ್ತಿ ನಮ್ದು ಇರಬಾರ್ದು. ಅಪ್ಪಾಜಿ ಹೇಳಿದ್ರಲ್ಲ, ಸಮಯ ಸಾರ ಹೇಳೋದ, ಓದೋದ, ಕೇಳೋದ ಮತ್ತು ಹೋಟ್ಲೊಳಗೆ ಹೋಗಿ ಚಹಾ ಕುಡಿಯೋದ ಹೇಳಿದ್ರೆ ಅದು ಸ್ಥೂಲ ದೃಷ್ಟಾಂತ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ಜ್ಞಾನದ ಮಟ್ಟ ಅಷ್ಟೇ ಇತ್ತು ಆ ವೇಳೆ. ಈಗ ಒಂದು ಸ್ವಲ್ಪ ಅದ ಮೇಲೆ ಬಂದಿದೆ ಅಂಥೇಳಿ ಅನ್ನಿಸಿದರೆ ನಮ್ಮದು ಪ್ರತಿಯೊಂದು ವಿಚಾರ, ಉಡಿಗೆ, ತೊಡಿಗೆ, ಆಚಾರ ಎಲ್ಲವೂ ಹೇಗಬೇಕು? ಅಸಂಯಮಿ ಅಂಥೇಳಿ ನಿಂದೆಗೆ ಪ್ರಾಪ್ತ ಆಗಬಾರ್ದು. ಅಂಥದ್ದು ವಿಚಾರ, ಉಡಿಗೆ, ತೊಡಿಗೆ, ಆಚರಣೆ ಎಲ್ಲವೂ ಬೇಕು. ಅದರಿಂದ ಧರ್ಮದ್ದಂತೂ ಕೀರ್ತಿ ಆಗ್ತಿದೆ. ಆದರೆ ಈ ಜೀವದ ಯಾವ ಕಲ್ಯಾಣ ಆಗ್ತಿದೆಯಲ್ಲ ಅದನ್ನು ಯಾರೂ ಶಬ್ದದಿಂದ ಹೇಳೋ ಸಾಧ್ಯ. ಮಹಿಮೆಯಂತೂ ಅಜ್ಞಾನಿಗಳು ಕೂಡ ಧರ್ಮದ್ದು ಮಾಡ್ತಾರೆ. ನಮ್ಮ ಅಂಥ ಒಂದು ಯೋಗ್ಯ ಆಚಾರ ವಿಚಾರಗಳ ಮೂಲಕ ಅಜ್ಞಾನಿಗಳು ಕೂಡ ನಮ್ಮನ್ನ ಧರ್ಮಾತ್ಮ ಅರ್ಥಾತ್ ಧರ್ಮದ ಮಹಿಮೆ ಆಯಿತು. ಆದರೆ ಜೀವನಿಗೆ ಆಂತರ್ಯದೊಳಗೆ ಯಾವ ಲಾಭ ಆಗ್ತಿದೆಯಲ್ಲ ಆ ಲಾಭದ್ದಂತೂ ಚರ್ಚನೆ ಮಾಡೋ ಸಾಧ್ಯ. ಅಷ್ಟ ಲಾಭ ಏನಿದೆ? ಸಂಯೋಗ ಒಂದು ಕ್ಷಣದ್ದು ಇದೆ. ದೇಹದ ಸಲುವಾಗಿ ಅನಂತ ಕಾಲದವರೆಗೆ
ಅಸಹಾಯಿಯಾಗಿ ಚೈತನ್ಯ ಸ್ವರೂಪದ ಜೀವ ದುಃಖ ಅನುಭವಿಸಬೇಕಾದಂಥ ಕಾರ್ಯ ಅಥವಾ ಪರಿಣಾಮ ಅಥವಾ ವಿಚಾರ ಯಾತಕ್ಕೆ ಮಾಡೋದ್ರೆ? ದೇಹದ ಸಲುವಾಗಿ. ಇನ್ನು ದೇಹದ ಸಲುವಾಗಿನ ಮಾಡೋದಿಲ್ಲ ಅಂದಮೇಲೆ ಅನ್ಯ ಪರ ಪದಾರ್ಥಗಳ ಸಲುವಾಗಿ ಮಾಡುವ ಪ್ರಶ್ನೆ ಬರುವುದಿಲ್ಲ. ಇದು ಬೋಧ ಆಚಾರ್ಯ ಭಗವಂತರ ತಮಗ ತಾವು ನೀಡ್ತಾ ಇದ್ರನು ಕೂಡ ನಮಗ ಪ್ರತಿಯೊಂದು ವಾಕ್ಯದ ಪ್ರತಿಯೊಂದು ಶ್ಲೋಕದ ಭಾವದ ನಮ್ಮ ಜೀವನದಲ್ಲಿ ಕೂಡ ಆದರದಿಂದ ಅಂಗೀಕಾರ ಮಾಡುವ ಸಲುವಾಗಿ ಇವೆಲ್ಲ ಅತ್ಯಂತ ಉಪಯೋಗಿ ಅದ. ಅತ್ಯಂತ ಆದರದಿಂದ ನಮ್ಮ ಜೀವನದೊಳಗೆ ಅಂಗೀಕಾರ ಮಾಡೋದಿದೆ ಪ್ರತಿಯೊಂದು ಶ್ಲೋಕದ ಭಾವ. ಏನು ಹೇಳಿದ್ರೆ ಇಲ್ಲಿ ನಡೀರಿ ಟೀಕೆ. ಯಸ್ಮಾತ್ ಬಹಿರಂಗಾತ್ ಅಪಿ ಸಂಗಾತ್ ಅನುಚಿತ ಅಸಂಯಮ. ಬಹಿರಂಗದೊಳಗಿನ ಸಂಘ ಕೂಡ ಅನುಚಿತ ಇದೆ, ಅಸಂಯಮ ಭವತಿ. ತಸ್ಮಾತ್ ತಂ ಅಚಿತ್ತಂ ಸಚಿತ್ತಂ ವಾ ಅಶೇಷಂ ಪರಿಗ್ರಹಂ ಪರಿವರ್ಜಯೇತ್. ಏಕೆಂದರೆ ಭಾಷ್ಯ ಧನ ಧಾನ್ಯ ಇವೆಲ್ಲ ನಮಗೆ ಬರ್ತಾವೇನಲ್ರಿ? ಟೀಕಾಕಾರ ಬರೆದ ಮಾತೈತ್ರಿ ಇದ. ಟೀಕಾಕಾರ ಎಲ್ಲಿದ್ರ? ಗೃಹಸ್ಥಾವಸ್ಥೆಯೊಳಗಿದ್ರಲ್ಲ. ಭಲೆ ಸಮ್ಯಕ್ ದೃಷ್ಟಿ ಇದ್ರು, ಆದ್ರೆ ಗೃಹಸ್ಥಾವಸ್ಥೆಯಲ್ಲಿ. ಏಕೆಂದರೆ ಭಾಷ್ಯ ಧನ ಧಾನ್ಯ ಮೊದಲಾದ ಪರಿಗ್ರಹದಿಂದ ಕೂಡ ಮಹಾನ್ ಅಸಂಯಮವೂ ಆಗುತ್ತದೆ. ಇದು ಸ್ಪಷ್ಟ ಇದೆ ಏನಿಲ್ರಿ? ಮಹಾನ್ ಅಸಂಯಮ. ಯಾತ್ರೆಗೆ ಹೋಗುವಂಥ ಈಗಿನ ಕಾಲದ ಜೀವರುಗಳಲ್ಲಿ ಅಂತರಂಗದ ಭಾವಗಳ ಪರಿಶುದ್ಧಿ, ಅನಾದಿ ಮೋಹದ ವಿಚ್ಛೇದ ಮಾಡುವ ಉದ್ದೇಶ ಇದೆಯೋ ಅಥವಾ ಧನ ಖರ್ಚು ಮಾಡಿ ಮಜಾ ಮಾಡುವ ಉದ್ದೇಶ ಇದೆ? ಯಾತ್ರೆಗೆ ಹೋಗುವಂಥವ್ರದ್ದು ಮಾತು ಹೇಳ್ತಾ ಇದ್ದೇನೆ ನಾ, ಉಳಿದ ಕಡೆ ಅಲ್ಲ. ಅಂತರಂಗದ ಭಾವಗಳ ಪರಿಶುದ್ಧತೆಯ ಉದ್ದೇಶ, ಅನಾದಿ ಮೋಹವನ್ನು ತುಂಡರಿಸಿ ಹಾಕುವ ಉದ್ದೇಶ ಎಷ್ಟು ಅಂಶದಿಂದ ಇದೆ ಯಾರಲ್ಲಿ? ಆ ಉದ್ದೇಶ ಇದ್ದವರ ನಾನು ಏರೋಪ್ಲೇನ್ಲೇ ಹೋಗ್ತೇನೋ ಅನ್ನುವ ಮಾತು ವಿಚಾರ ಎತ್ತಕ್ಕೆ ಮಾಡ್ತಾರೆ. ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡೋದು ಅಂದರೆ ಈ ಧನ ಧಾನ್ಯಗಳ ಅಸಂಯಮಮಯ ಪ್ರವೃತ್ತಿಗೆ ಕಾರಣ ಅದವ್ರೆ. ಕಮ್ಮಿ ಸಮಯದೊಳಗೆ ಹೋಗಿ ಬಂದು ಇಲ್ಲೇನು ಮಾಡೋದಿದೆ ರೀ? ಇಲ್ಲೇನು ಮಾಡೋದಿದೆ? ಮಹಾಪಾಪದೊಳಗೆ ತೊಡಗೋದಿದೆ. ಸಮಯ ಉಳಿಸ್ತೇವ. ಸಮಯ ಯಾವುದರ ಸಲುವಾಗಿ ಉಳಿಸೋದ? ಯಾವುದರ ಸಲುವಾಗಿ? ಮೊದಲು ಹೇಗೆ ಹೋಗ್ತಿದ್ರು? ಹೇಗೆ ಹೋಗ್ತಿದ್ರು? ಬೇಕಿಲ್ಲ ಚರ್ಚೆ ವಿಚಾರದೊಳಗೆ ಹೋಗೋದು ಹಿಂದೆ. ಹಾಗಾದ್ರೆ ಅವರ ಭಾವ ಏನಿರ್ತಿರಬಹುದು, ಅವರ ಭಾವದೊಳಗೆ ಅಷ್ಟ ಮನೆಯದ್ದ ಮನೆ ವ್ಯವಹಾರದ್ದ ವಿಸ್ಮರಣೆ ಆಯಿತು ಅಥವಾ ಇಲ್ರಿ? ಹಿಂದೆ ಹೋಯ್ತು ಅಥವಾ ಇಲ್ರಿ? ಫೋನ್ಗೇನೇನು ಇರಲಿಲ್ಲ. ಹಾಗಾದರೆ ಈಗೇನೇನು ಇದೆ, ಯಾತ್ರೆ ಎಷ್ಟೆಷ್ಟು ಆಗ್ತಿದೆ, ಆ ಯಾತ್ರೆಯ ಹಿಂದೆ ಅಸಂಯಮ ಅಧರ್ಮ ಪಾಪದ ಪೋಷಣೆ ಆಗ್ತಿದೆಯೋ ಅಥವಾ ಸಂಯಮ ಧರ್ಮಕ್ಕೆ ಅನುಕೂಲವಾದಂಥ ಪ್ರವೃತ್ತಿ ಏನಾದರೂ ಜನ್ಮ ತಾಳ್ತಿದೆ? ಸೂಕ್ಷ್ಮ ಭಗವದ್ ಧರ್ಮ. ಟ್ರೈನದಿಂದ ಹೋಗ್ಬೇಕಾದ್ರೆ, ರೈಲಿನಿಂದ ಹೋಗ್ಬೇಕಾದ್ರೆ 15 ದಿವಸ ಬೇಕಂತ ಇಟ್ಕೊಳ್ಳೋಣ. ಅಲ್ಲಿ ಒಂದು ವಾರ ಇರೋದಿದೆ ಸಮೀರ್ಗಿರಿಯೊಳಗೆ. ಶಾಂತಿಯಿಂದ ಚಿಂತನ ಮಂಥನ ಮಾಡೋದಿದೆ, ಧ್ಯಾನ ಮಾಡೋದಿದೆ. ಒಬ್ಬೊಬ್ಬ ತೀರ್ಥಂಕರರ ಕಾಲಕ್ಕೆ ಯಾವ ಕೋಟ್ಯಂತರ ಮುನಿಗಳ, ಕೋಟಿ ಮುನಿಗಳ ಯಾವ ರೀತಿ ಮೋಕ್ಷಕ್ಕೆ ಹೋದರು, ಎಂಥ ಶರೀರದ ಮಮತೆಯನ್ನು ಬಿಟ್ಟರು, ಎಂಥ ವೈಭವವನ್ನು ಬಿಟ್ಟರು, ಎಂಥ ಪರಿವಾರದ ವ್ಯಾಮೋಹವನ್ನು ಬಿಟ್ಟರು, ಅವರಿಗೆ ಎಂಥ ಪರಿವಾರ ಇತ್ತು, ಎಂಥ ಬಾಹ್ಯ ಸಂಯೋಗಿತ್ತು. ಇದರದ್ದೆಲ್ಲ ದೀರ್ಘ ಚಿಂತನ ಮಂಥನ ವಿಚಾರ ಧ್ಯಾನ ಅಲ್ಲಿ ಒಂದು ವಾರ ಇರೋದಿದೆ ರೀ. ಮತ್ತು ಹೋಗುವ ಸಲುವಾಗಿ 2 ದಿವಸ ಅಂತ ಹೇಳಿ ಇಟ್ಕೊಳ್ರಿ, 15 ದಿವಸ. ಇನ್ನು ಏರೋಪ್ಲೇನ್ಲೇ ಹೋದರೆ ಏನು 4 ದಿವಸದೊಳಗೆ ಬರ್ಬೋದು. ಬಂದೇನು ಮಾಡೋದ? ಇಷ್ಟು ವಿಚಾರ ಮಾಡೋದು. ಇಲ್ಲಿ ಬಂದೇನು ಮಾಡೋದಿದೆ?
ಮತ್ತು ಹೋದಾಗ ಕೂಡ ಆ ಮೊಬೈಲ ಅಲ್ಲಿ ಏನು ಹೇಳೋದ. ಯಾತ್ರೆಗೆ ಹೋಗುವವರು ಕೂಡ ಬುದ್ಧಿವಂತಿಕೆಯಿಂದ ಔಷಧಾದಿಗಳನ್ನು ಜೊತೆಗಿಟ್ಕೊಳ್ಳೋದ. ಎಷ್ಟು ಪಾಪ ಪರಿಣಾಮ ಇದೆ ರೀ. ಶರೀರದ ಮಮತೆಯನ್ನೇ, ಅನಾದಿಕಾಲೀನವಾದಂಥ ಶರೀರ ಬುದ್ಧಿಯನ್ನೇ ಕತ್ತರಿಸಿ ಹಾಕುವ ಸಲುವಾಗಿ ಹೋಗೋದಿದೆ ಅಂದ ಮೇಲೆ ತಿನ್ನುವ ಉಣ್ಣುವ ರುಚಿಯ ಪದಾರ್ಥಗಳ ಎಷ್ಟು, ಧನಾದಿಗಳ ಎಷ್ಟು, ಅವಶ್ಯಕತೆಗಿಂತ ಎಷ್ಟು ಅಧಿಕ ಇಟ್ಕೊಳ್ತೀವಿ. ಮತ್ತು ಸಂಪರ್ಕ ಸೂತ್ರಗಳು ಎಷ್ಟು, ಯಾತ್ರೆ ಎಷ್ಟಾಗುತ್ತಿರಬಹುದು ವಿಚಾರ ಮಾಡ್ರಿ. ವಿಚಾರ ಮಾಡೋದು ಸ್ವಲ್ಪ ದೀರ್ಘವಾಗಿ ತನ್ನ ಕಲ್ಯಾಣದ ದೃಷ್ಟಿಯಿಂದ ಯಾತ್ರೆಯ ಸ್ವರೂಪ ಏನಿದೆ, ಯಾವುದರ ಸಲುವಾಗಿ ಮನೆ ಬಿಟ್ಟ ಜೀವ ಈ ಪ್ರಕಾರ ಶಾರೀರಿಕ ಕಷ್ಟಗಳನ್ನು, ಅನೇಕ ಪ್ರಕಾರದ ಅನಾನುಕೂಲತೆಗಳನ್ನು ಅನುಭವಿಸಿ ಕೂಡ ಯಾತ್ರೆಯ ಭಾವ ಎಷ್ಟು ದೃಢ ಮತ್ತು ಎಷ್ಟು ಪವಿತ್ರ ಅಂತ ಹೋಗ್ತಿದ್ದೀರಿ. ಅವ್ರದ ಹೋಗಬೇಕ್ರಿ ಯಾತ್ರಿಕಂದ. ಸಂವೇದಗಿರಿ ಏನಿದೆ, ಶಾಶ್ವತ ಸಿದ್ಧ ಕ್ಷೇತ್ರ. ಅಲ್ಲಿ ಹೋದ ನಂತರ ಈ ನಿಜ ಶಾಶ್ವತ ಸಿದ್ಧ ಕ್ಷೇತ್ರದ ಅರಿವು ಮೂಡಿ ಬರಲಿಲ್ಲ. ವಿಕಲ್ಪದೊಳಗರೆ ಅರೆ ಶಾಶ್ವತ ಸಿದ್ಧ ಕ್ಷೇತ್ರ ನಾನೇ ಇದ್ದೇನೆ, ನನ್ನ ಆಶ್ರಯದಿಂದ ಯಾವುದು ಆಶ್ರಯ ಮಾಡ್ತಿದೆಯೋ ಆ ಪರ್ಯಾಯದ ಸಿದ್ಧಿಯಾಗಿ ಹೋಗ್ತಿದೆ, ಆ ಪರ್ಯಾಯ ಕೃತ್ಯ ಆಗ್ತಿದೆ, ಆ ಪರ್ಯಾಯ ಧನ್ಯ ಆಗ್ತಿದೆ, ಆ ಪರ್ಯಾಯ ನಿರಾಕುಲ ಶಾಂತಿಯ ಸಾಗರದೊಳಗೆ ಮುಳುಗಿ ಹೋಗ್ತಿದೆ. ಹಾಗಾದ್ರೆ ಪ್ರತಿ ಸಮಯದ ಪರ್ಯಾಯಗಳ ಅದೇ ಶುದ್ಧಾತ್ಮನಲ್ಲಿ ಮುಳುಗಿದರನು ಕೂಡ ಆ ಶುದ್ಧಾತ್ಮನಲ್ಲಿರುವಂಥ ಸುಖದ ಯಾವ ಪರ್ಯಾಯಕ್ಕೆ ಪ್ರದಾನ ಮಾಡುವಿಕೆ ಇದೆ ಅದರೊಳಗೆ ಯಾವ ಪ್ರಕಾರದ ವ್ಯತ್ಯಾಸ ಬರುವುದಿಲ್ಲ. ಈ ವಿಶ್ವಾಸದ ಜೊತೆಗೆ ಆತ್ಮಾನುಭೂತಿ ಪಡ್ಕೊಂಡು ಬಂದ ಅಂತಂದ್ರೆ ನಿಜವಾಗಿ ಅವ ಯಾತ್ರೆ ಮಾಡಿದರೆ ಶಾಶ್ವತ ಸಿದ್ಧ ಕ್ಷೇತ್ರ. ಒಳಗಡೆ ಆಗುವಂಥ ಏಕಾಂತದೊಳಗ ಆಗುವಂಥ ಅತ್ಯಂತ ಆಳದಲ್ಲಿ ಇಳಿದು ಹೋದ ನಂತರ ಅದರದ ಪರಿಚಯ ಆಗುವಂಥ ಯಾವ ಕಾರ್ಯ ಇದೆಯೋ ಅದನ್ನು ನಾವು ಮಜಾ ಮೌಜ ಅನಾನುಕೂಲ ಎಲ್ಲ ಪ್ರಕಾರದ ಅನುಕೂಲತೆ ಇದನ್ನೆಲ್ಲ ತಗೊಂಡು ಹೋಗಿ ಮಾಡಬೇಕು. ಅದಕ್ಕೆ ಹೇಳಿದ್ರು ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಅನಂತ ಕಾಲ ಸಿಗೋದಿಲ್ರಿ ಇಂಥ ಮನುಷ್ಯ ಪರ್ಯಾಯ. ನಾವು ಏನೇನು ಪ್ರವೃತ್ತಿ ಮಾಡ್ತಾ ಇದ್ದೇವೆ ಅಥವಾ ಕಾಣಿಸ್ತಾ ಇದೆ ನಮಗೆ, ಆ ಪ್ರವೃತ್ತಿಯ ಕಾರಣದಿಂದ ಜೀವನಿಗೆ ಅನಂತ ಕಾಲದವರೆಗೆ ಇಂಥ ಮನುಷ್ಯತ್ವ ಉತ್ತಮ ಕ್ಷೇತ್ರ ಆರ್ಯಕುಲ ಸಿಗುವುದು ಸಾಧ್ಯ ಇಲ್ಲ. ಒಂದೇ ಇದೆ ಆಧಾರ, ಒಂದೇ ಇದೆ ತೃಣಕಾಲಮ ಏಕಛೇ ಮೋಕ್ಷ ಮಾರ್ಗ ಅಂಥೇಳಿ ಏನು ಹೇಳಿದರು. ಒಂದೇ ಇದೆ ಯಾವುದ? ಆ ಶುದ್ಧಾತ್ಮನ ಸಂದರ್ಶನ, ಶುದ್ಧಾತ್ಮನಲ್ಲಿ ಸ್ಥಿರತೆ. ಇನ್ನು ಆ ಶುದ್ಧಾತ್ಮನ ನಿರ್ಣಯ ಆಗುವ ಸಲುವಾಗಿ, ಪ್ರತ್ಯಕ್ಷ ದರ್ಶನ ಆಗುವ ಸಲುವಾಗಿ ಯಾವ ವೀತರಾಗಿ ಸಂತರುಗಳ ಆ ಯಾವ ಪರಮ ಸತ್ಯ ವಚನ ಇದಾವೋ ಅವುಗಳಂತ ನಿರಂತರ ಅವಲಂಬನೆ. ಎಷ್ಟು ಅವಶ್ಯಕ ಇದೆ ಕಾರ್ಯ ಅಷ್ಟು ಮಾಡೋದ್ರೆ ಬಹಳ ವರ್ಷದಿಂದ ಹೇಳ್ತಾ ಇದ್ದೆ ನಾನು. ಎಷ್ಟು ಅನಿವಾರ್ಯ ಇದೆ ಅಷ್ಟು. ಅಲ್ಲಿ ಹಲ್ಲು ಡಾಕ್ಟರ್ ಹತ್ರ ಹೋದಾಗ ಅಪ್ಪಾಜಿ ಏನು ಹೇಳಿದ್ರಂತ ಮಾತು ಹೇಳಿದ್ದೇನೆ ನಾನು. ಅಪ್ಪಾಜಿ ಇದು ಹೀಗೆ ಮಾಡೋನು ಇದೆಲ್ಲ ನಾ ಕ್ಯಾಪ್ ಹಾಕಿ ಬಿಡುತ್ತೇನೆ. ಅದಕ್ಕೆ ಅವ್ರು ಹೇಳಿದ್ರು ಎಷ್ಟು ಕಿಚ್ಚು ಬಿಟ್ಟಿದ್ದು ಅಷ್ಟು ಕೆರ್ಕೊಳ್ಳೋದಪ್ಪ, ಈಗ ಎಷ್ಟು ಅವಶ್ಯಕತೆ ಅಷ್ಟು. ಮತ್ತು ನಾಳೆ ಕಿಚ್ಚು ಬಿಡಬಾರ್ದು ಅಂತ ಹೇಳಿ ಮೈಯೆಲ್ಲ ಕೆರ್ಕೊಳ್ಳೋ ಏನಿದೆ ರೀ. ಒಂದೊಂದು ಮಾತ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂಥವು. ಆದ್ರೆ ನಾವು ಬದಲಿಸಿಕೊಳ್ಳುವ ತಯಾರಿ ಬೇಕು. ಒಂದು ಹಲ್ಲಿನ ಉಪಾಯ ಮಾಡುವ ಸಲುವಾಗಿ ಎಷ್ಟು ಆವಾಗಮನ ಆಯಿತು, ಎಷ್ಟು ಪರಿಣಾಮದೊಳಗೆ ಪಾಪ ಆಯಿತು, ಎಷ್ಟು ಧನರಾಶಿ ಹೋಯಿತು. ಅದು ಶಾಶ್ವತ ಐತೇನ? ಅರೆ ಸದಾ ಸುಖದಾಸ್ಜಿ ಏನು ಹೇಳಿದ್ರು,
ರೋಗ ಅಸಾತದ್ದು ಉದಯದಿಂದ ಬರ್ತಿದೆ. ಅಸಾತ ಕರ್ಮದ ಉಪಶಮ ಆಗದ ವಿನಃ ಸುದರ್ಶನ, ಅಸಾತ ಕರ್ಮದ ಉಪಶಮ ಆಗದ ವಿನಃ ರೋಗದ ಪ್ರಾಬಲ್ಯ ಕಮ್ಮಿ ಆಗೋ ಸಾಧ್ಯ ಇಲ್ಲ. ಯಾವ ಔಷಧದಿಂದ ಇಲ್ಲ. ಅಲ್ಲಿ ಏನು ತತ್ವ ಹೇಳಿದರು, ಈ ಕಾಲಕ್ಕ ನಮಗೆ ಜಿನೇಂದ್ರರ ವಚನವೇ ಪರಮ ಔಷಧವಿದೆ. ಈ ಕಾಲಕ್ಕಂದ್ರೆ ಅವ್ರದ್ದು ಮರಣ ಸಮಯದ ವೇಳೆಕೆಂತ ಹೇಳಿದ್ರು. ರೋಗ ಅವರಿಗೂ ಆಗಿರ್ಬೇಕಲ್ಲ, ಏನಾಗಿರ್ಲಿಕ್ಕಿಲ್ಲ. ಅರೆ ನಮಗಿಂತ ಅವರಿಗೆ ರೋಗ ಜಾಸ್ತಿ ರೀ. ಯಾಕೆ? ಕಾರಣ ಎರಡು. ಶುದ್ಧಿಯ ಪ್ರಕಟತೆಯಲ್ಲೇ ಆಯಿತು, ಅಲ್ಲಿ ಅಶುದ್ಧಿಗೆ ಕಾರಣವಿರುವಂಥ ಕರ್ಮಗಳು ಬೇಗ ಬೇಗ ಪಲಾಯನ ಮಾಡ್ತಾವ್ರಿ. ಇನ್ನೇನು ನಮ್ದು ಆಟಲ್ಲಿ ನಡೆಯೋದಿಲ್ಲ ಅಂತೇಳಿ. ಆಮೇಲೆ ಹೋಗು ವೇಳೆದೊಳಗೆ ಸ್ವಲ್ಪ ಏನಾಗ್ತಿದೆ, ಅದ ಡಿಕ್ಕಿ ಆಗ್ತಿದೆ ರೀ. ಹೀಗಾಗಿ ಅವರಿಗೆ ರೋಗ ಹೆಚ್ಚು. ಎರಡನೇದ್ದು ಒಂದು ಕಾರಣ ಇದೆ, ಅವರಲ್ಲಿ ನಮ್ಮೊಳಗೆ ಎಷ್ಟು ಸ್ವಚ್ಛತೆಗೆ ಮಹತ್ವ ಇದೆ ಅಲ್ಲ, ಪ್ರಾಣಿ ಹಿಂಸೆಯ ಮೂಲಕ್ರಿ. ನೀವು ಯಾವುದನ್ನ ಸ್ವಚ್ಛತೆ ಅಂತೀರಲ್ಲ, ಅದ ನಿರ್ದಾಕ್ಷಿಣ್ಯದ ಮೂಲಕ ಪ್ರಾಣಿ ಹಿಂಸೆ. ಆ ಪ್ರಕಾರದ ಸ್ವಚ್ಛತೆಗೆ ಮಹತ್ವ ಅವ್ರದ್ದು ಇರುವುದಿಲ್ಲ. ಮುನಿರಾಜರ ಅದಂತ ಧೋವನ, ಅಸ್ನಾನ, ಕೇಶಲೋಚ ಮಾಡಿದ ನಂತರ ರಕ್ತ ಹರಿತು ಅಂತಂದ್ರೆ ಅದು ಹಾಗೆ. ಅರೆ ಕೋಮಲ ರಾಜಪುತ್ರರ, ಶ್ರೇಷ್ಠಿ ಪುತ್ರರ ಕಸ ಕಿತ್ತಿದ ಹಾಗೆ ಕೂದಲನ್ನ, ತಲೆಗೂದಲನ್ನ ಕಿತ್ತಿ ಎಸಿಬೇಕಾದ್ರೆ ರಕ್ತ ಸೋರಿ ಬಂದಿರಬೇಕು ಅಥವಾ ಇಲ್ರಿ? ಹಾಗಾದ್ರೆ ಅದನ್ನ ತೊಳೆಯೋದ, ಸ್ವಚ್ಛ ಮಾಡೋದ, ಒರೆಸೋದ ಏನಿಲ್ಲಲ್ಲ. ಅಲ್ಲಿ ಧೂಳೀಕನ. ಅರೆ ಈ ಭಾವದೀಪಿಕೆಯೊಳಗೆ ಬರ್ತಿದೆ, ಪರೀಶ ಸಹನ ಮಾಡುವಂಥ ಸನ್ನಿವೇಶದೊಳಗ ಹೇಳಿದ್ದೆ ನೀವೊಂದ್ಸಲ. ಭೀಕರವಾದಂಥ ಬಿಸಿಲ. ಆ ಬಿಸಿಲಿನೊಳಗ ಯಾವ ಆ 10 ದಿಕ್ಕಿನಲ್ಲಿ ಧೂಳೀಕಣ ಅದವಲ್ಲ, ಅವೆಲ್ಲ ಕಾಯ್ದ ಕೆಂಡದ ಕಣಗಳ ಹಾಗೆ ಆಗಿದ್ದಾವೆ. ಆಮೇಲೆ ಮೈ ಮೇಲೆ ಬೆವರು ಬಂದ ನಂತರ ಅವೆಲ್ಲ ಅಂಟಿಕೊಳ್ಳುತ್ತವೆ. ಅವು ಎಷ್ಟು ತುರಿಕೆಯನ್ನು ಉತ್ಪನ್ನ ಮಾಡ್ತವೆ, ಎಷ್ಟು ಬಾಧೆಯನ್ನು ಉತ್ಪನ್ನ ಮಾಡ್ತವೆ. ಅಲ್ಲಿ ರೋಗಗಳ ಆಗ್ತಾವ ಅಥವಾ ಇಲ್ಲ, ಆಗೋ ಅಥವಾ ಇಲ್ಲ. ಅರೆ ಮಹಾಜ್ಞಾನಿ ಅನ್ನಿಸಿಕೊಳ್ಳೋರು ಕೂಡ ಈಗಿನ ಕಾಲದಲ್ಲಿ ಹೇಳಿದ್ರು, ಮುನಿರಾಜರಿಗೆ ಉಪಸರ್ಗ ಆಗೋದನ್ನೇ ಇಲ್ಲ. ಈಗೇನ ಅವು ಬಂತಲ್ಲ ಮೃತ್ಯು ಮಹೋತ್ಸವದೊಳಗ ಸುದರ್ಶನದ ನಿನಗೇನು ದುಃಖಿಗೆ ಯಾವ್ರಂಥ ಅದಿರು ವೇಳೆದೊಳಗೆ ಆತ್ಮಸ್ಥಿರತೆ ಮಾಡಿದ್ರು ಅಂಥೇಳಿ ಏನು ಕೆಲವು ಮುನಿಗಳದ್ದೆಲ್ಲ ಕಥನ ಬಂತಲ್ಲ, ಅವು ಅಷ್ಟ ಆಗಿದವ ಅಂಥೇಳಿ ಹೇಳಿದ್ರು. ಯಾಕ ಮುನಿರಾಜರಿಗೆ ಆಗೋದನೇ ಇಲ್ಲ ಉಪಸರ್ಗ ಅಂಥೇಳಿ? ಅದಕ್ಕೆ ಅವ್ರು ಕಾರಣ ಕೊಟ್ರಿ, ತಾರ್ಕಿಕ ಇದ್ದ ಕಾರಣ ಕೊಟ್ರು. ಏನ? ಆ ಶುದ್ಧೋಪಯೋಗದ ಜೊತೆಗೆ ಪುಣ್ಯ ಕೂಡ ವಿಶೇಷ ಇರ್ತಿದೆ. ಅದು ಮಾತು ಅಸತ್ಯ ಅಂಥೇಳಿ ನಾನು ಹೇಳುವುದಿಲ್ಲ, ಆದ್ರೆ ಆ ಶುದ್ಧೋಪಯೋಗದ ಜೊತೆಗೆ ಪುಣ್ಯ ಇರ್ತಿದೆ, ಈ ಮಾತು ಸತ್ಯರೇ. ಆದ್ರೆ ಅನಾದಿ ಕಾಲದ್ದು ಎಷ್ಟು ಕಾಲದ್ದು ಇದೆ ಸತ್ತಾದೊಳಗೆ ಪಾಪ ಅದು ಇರುವುದಿಲ್ಲ. ಮತ್ತು ಅವರು ಉಪಸರ್ಗಕ್ಕೆ ಹೆಸರು ಮಾತೆಲ್ಲಿದೆ ರೀ, ಉಪಸರ್ಗವನ್ನು ನೋಡುವ ಮಾತೆಲ್ಲಿದೆ. ಮತ್ತು ನೀವು ಶರೀರದ ಅನುಕೂಲತೆ ಇರುವಂಥದ್ದು ಪುಣ್ಯದ ಯೋಗ ಇರ್ತೀರಿ ಅಂಥೇಳಿ ಎತ್ತಿ ಹೇಳುವ ಅವಶ್ಯಕತೆ ಏನಿದೆ? ಅಳುವವರು ಕಣ್ಣೀರು ಒರೆಸೋದಿದೆ, ಭಯಭೀತ ಇದ್ದವರು ಭಯ ನಿವಾರಣೆ ಮಾಡೋದಿದೆ, ಭಯಭೀತ ಇದ್ದವರು ಭಯ ನಿವಾರಣೆ ಮಾಡೋದಿದೆ. ಅದರ ತತ್ವದ ಮೂಲಕರೇ. ನೀ ಅದ ಶರೀರ ಅಲ್ಲವೇ ಅಲ್ಲ. ಮತ್ತು ಯಾವ ಯಾವ ಉಪಸರ್ಗಾದಿಗಳಾಗ್ತಾವಲ್ಲ ಅವೇನು ಅನ್ಯಥ ಆಗುವುದಿಲ್ಲ, ಅನ್ಯಾಯ ರೂಪದಿಂದ ಆಗುವುದಿಲ್ಲ. ನೀನೇ ಮಾಡಿದ್ದು, ತಾನು ಮಾಡಿದ ಶುಭಾಶುಭ ಕರ್ಮ ನಿಶ್ಚಯದೇ ಫಲ ಕೊಡುವುದು. ಅಲ್ಲಿ ನಿಶ್ಚಯ ಶಬ್ದಕ್ಕ ಯಾವ ಪ್ರಕಾರದ ಸತ್ಯಾರ್ಥವನ್ನು ದರ್ಶಿಸುವಂತ ಸಾಮರ್ಥ್ಯ ಇದೆ. ನೀಗೇನ್ ಬೇಕಾದ್ದು ಮಾಡು, ಆದ್ರ ಆ ಕರ್ಮ ನಿಶ್ಚಯದಿಂದ ನಿನಗೆ ಫಲ ಕೊಡ್ತಿದೆ. ಈಗ ಮಾಡ್ತಾ ಇದೆಯಪ್ಪ, ಈಗ ಮುನಿಯಾಗಿ ನಿಂತಿದೆ, ಈಗ ಯಾರ ತಂಟೆಗೆನೂ ಹೋಗ್ತಾ ಇಲ್ಲ. ನೀ ಅತ್ಯಂತ ಏನಿದ್ದಿ ಅಂತಂದ್ರ ಅನ್ಯ ಜೀವರುಗಳ ಕುರಿತು ಆಂತರ್ಯದೊಳಗ ದಯೆ ಇದೆ. ಯಾವ ಜೀವಕ್ಕೆ ಯಾವುದೇ ಪ್ರಕಾರದ ಹಾನಿ ಮಾಡುವ ಭಾವ ಸ್ವಪ್ನದೊಳಗೂ ಕೂಡ ಇಲ್ಲ. ಆದ್ರೆ ಹಿಂದೆಲ್ಲ ನೀನೇ ಮಾಡಿದೆಯಲ್ಲ, ಅದನ್ನೇನು ಮಾಡೋದ? ಅದನ್ನ ಯಾರೇನು ಮಾಡೋರು? ಅದಕ್ಕೆ
ಕರ್ಮ ನೀನೇ ಮಾಡಿದ್ದೇ ಇದೆ, ಅಜ್ಞಾನಾವಸ್ಥೆಯಲ್ಲಿ ಮಾಡಿದ್ದೇ ಇದೆ. ಒಂದು ಸಿದ್ಧಾಂತಲ್ಲಿ ನಿಶ್ಚಯದಿಂದ ಫಲ ಕೊಡುವುದು ಅಂದ್ರಲ್ಲ, ಇನ್ನು ನಿಶ್ಚಯದಿಂದ ಅದು ಫಲ ಕೊಟ್ಟರೂ ಕೂಡ ನೀನು ಅದನ್ನು ಭೋಗಿಸದೇ ಇರುವಂಥ ಪುರುಷಾರ್ಥ ನೀನು ಮಾಡಬಹುದಾಗಿದೆ. ಇದು ಅದರಲ್ಲಿ ಇರುವಂಥ ಇನ್ನೊಂದು ಅದ್ವಿತೀಯ ಸತ್ಯ ಇದೆ. ಅದು ಕೊಡಲಿ ಫಲ, ಅದರ ಫಲ ಎಲ್ಲಿ ಕೊಡೋದು? ಆತ್ಮನ ಸ್ಪರ್ಶ ಮಾಡೋದಿಲ್ಲ. ಅದು ಕರ್ಮ ಎಲ್ಲಿದೆ? ಕರ್ಮದೊಳಗಿದೆ. ಕರ್ಮದಿಂದ ಏನಾದರೂ ಕಾರ್ಯ ಆಗಬೇಕಾದ್ರೆ ಅದನ್ನು ಕರ್ಮದೊಳಗಾಗ್ತಿದೆ, ಶರೀರದೊಳಗಾಗ್ತಿದೆ, ವಿನಃ ಆತ್ಮನೊಳಗ ಆಗೋದನೇ ಇಲ್ಲ. ಕರ್ಮ ಯಾವಾಗೂ ಆತ್ಮನ ಕಡೆಗೆ, ಆತ್ಮನ ತಂಟೆಗೆ ಬರೋದನೇ ಇಲ್ಲ. ಇನ್ನು ನೋ ಕರ್ಮದ ಮೇಲೆ ಅದೇನು ಮಾಡ್ತಾ ಇರ್ತಿದೆ ಪ್ರಭಾವ ಅದರದ, ಆ ನೋ ಕರ್ಮವನ್ನು ಇವು ಅಜ್ಞಾನದಿಂದ ನಾನು ಅಂತನ್ರಿ. ಶರೀರ ನೋ ಕರ್ಮ ಅರ್ಥಾತ್. ಹಾಗಾದ್ರೆ ಆ ಅಜ್ಞಾನದಿಂದ ಯಾವ ಶರೀರವನ್ನು ನಾನು ಅಂತನಲ್ಲ, ಅದರಿಂದ ಅವನಿಗೆ ಕರ್ಮದ ಉದಯದಿಂದ ದುಃಖ ಆಯ್ತು ಅಂತ ಹೇಳುವುದಿದೆ ರೀ. ಆದರೆ ಕರ್ಮನು ಕರ್ಮಗಳಿಂದ ಭಿನ್ನ ಚೈತನ್ಯ ಸ್ವಭಾವವನ್ನು ಯಾವ ಗುರುತಿಸಿ ನಿರ್ಣಯ ಮಾಡಿ ಪ್ರತ್ಯಕ್ಷ ಅನುಭವ ಮಾಡಿ ಅದರಲ್ಲೇ ಸ್ಥಿರವಾಗುವ ಉದ್ಯಮ ಮಾಡ್ತಾ ಇದ್ದಾನೋ ಅವನಿಗೆ ಯಾವ ಕರ್ಮ, ಯಾವ ಪರಿಶಃ ಏನು ಮಾಡೋದು ಸಾಧ್ಯ ಇದೆ? ಎರಡನೇದ್ದೇನಿದೆ ಅಂತಂದ್ರೆ, ಮುನಿರಾಜರಿಗೆ ಆರೋಗ್ಯಕ್ಕೆ ಪ್ರತಿಕೂಲವಿರುವಂತಹ ಆಹಾರನ ಬಹಳಷ್ಟು ಬಾರಿ ಸಿಗ್ತಿದೆ ಅಂತೆ. ಅನುಕೂಲ ಹೇಗೆ ಸಿಗೋದ್ರಿ? ಅವ ಶ್ರಾವಕ ತನ್ನ ಯೋಗ್ಯತೆಯ ಅನುಸಾರ ಅವೇನು ಮಾಡ್ಬೇಕಂತ ಹೇಳಿ ಮಾಡಿರುವುದೇ ಇಲ್ಲ. ಅವ ತನ್ನ ಧರ್ಮಕ್ಕ ಮತ್ತು ಪುಣ್ಯಕ್ಕ ಸಂಬಂಧನೇ ಇಲ್ಲಲ್ಲ. ಅವ ಸಾಮಾನ್ಯ ಮನುಷ್ಯ ಇರ್ತಾನೆ. ಸಾಮಾನ್ಯ ಚಂದನ ಬಾಲ ಏನ್ ಮಾಡಿದಳ್ರಿ? ಯಾವುದರದ ಅನ್ನ ಮಾಡಿದಳು? ವಿಚಾರ ಮಾಡ್ರಿ. ಹಾಗಾದ್ರೆ ಮಹಾವೀರ ಸ್ವಾಮಿಯ ಶರೀರಕ್ಕದ ಅನುಕೂಲ ಆಗಬೇಕು ಅನ್ನೋದು ಎಲ್ಲದ ನಿಯಮ ರೀ. ತೀರ್ಥಂಕರ ಜೀವನದೊಳಗೆ ಹಾಗೆ ಇರ್ಲಿಕ್ಕಿಲ್ಲ, ಬಿಟ್ಬಿಡೋನು. ಆದರೆ ಬಹಳಷ್ಟು ಬಾರಿ ಮುನಿಗಳಿಗೆ ಆರೋಗ್ಯಕ್ಕೆ ಅನಾನುಕೂಲ ಅಥವಾ ಪ್ರತಿಕೂಲ ಇರುವಂತಹ ಆಹಾರವೇ ಸಿಗ್ತಿದೆ. ಒಂದು ಮಾತು ಅದನ್ನು ಸ್ಪಷ್ಟ ರೂಪದಿಂದ ಹೇಳಬೇಕಾದ್ರೆ, ಬೇಸಿಗೆ ಕಾಲದೊಳಗೆ ಉಷ್ಣ ಆಹಾರ ಸಿಕ್ಕಿತು, ಮತ್ತು ನೀರಿನ ಅಂತರಾಯ ಆಯಿತು. ಆಗ ಎಷ್ಟು ತ್ರಾಸ ಆಗ್ತಿರ್ಬಹುದ್ರಿ? ಅಂತರಾಯ ಆಯಿತು, ನೀರು ಕುಡಿಯೋದು ಆಗಲಿಲ್ಲ. ಉಷ್ಣ ಆಹಾರ, ಹೊರಗಡೆ ಗ್ರೀಷ್ಮ ಋತು, ಬಿಸಿಲ, ಮತ್ತು ನೀರು ಕುಡಿಯೋದು ಆಗಲೇ ಇಲ್ಲ, ಅಂತರಾಯ ಬಂತು. ಇದೇನು ಮುನಿಗಳ ಪಾಪೋದಯವನ್ನ ಹೇಳ್ತಿದೆ, ಮುನಿಗಳ ಪುರುಷಾರ್ಥವನ್ನ ಹೇಳ್ತಿದೆ. ಪುರುಷಾರ್ಥ ಇದೆ. ವೀರರು ಯಾರದಾರೆ? ಯಹ ಧರ್ಮ है आत्मज्ञानी का सीमंदर महावीर स्वामी का। इस धर्म का भैया क्या कहना, यह धर्म है वीरों का कहना। ವೀರರ ಕಿರೀಟ ಮಕುಟ ಇದೆ, ಅದು ವೀರರ ಕುಂಡಲ ಇದಾವೆ, ವೀರರ ಬಾಹುಬಂಧ ಇದಾವೆ, ವೀರರ ರತ್ನ ಮಾಲೆ ಇದೆ. ಧರ್ಮ